ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ನಾವು ಏನು ನೋಡ್ತೀವಿ ಅಂತಂದರೆ, US ಭಾರತದ ಮೇಲೆ ಹಾಕಿರುವಂತಹ ಒಂದು ಟ್ಯಾರಿಫ್ಗಳೇನಿದೆ ಅದನ್ನು ಕಡಿಮೆ ಮಾಡಿದೆ. ಸೊ ಅದರ ಕುರಿತಾಗಿ ಮೊದಲನೇದಾಗಿ ನೋಡ್ತೀವಿ. ಎರಡನೇದಾಗಿ ಏನು ನೋಡ್ತೀವಿ ಅಂತಂದರೆ, ಈ ಒಂದು MGNREGA ಆ್ಯಕ್ಟ್ ಏನಿತ್ತು, ಅಂದರೆ ಈಗ ಅದನ್ನು ಏನು VB ರಾಮ್ಜಿ ಅನ್ನುವಂಥ ಒಂದು ಆ್ಯಕ್ಟಿಗೆ ಕನ್ವರ್ಟ್ ಮಾಡಿದ್ದಾರೆ. ಅದರ ಒಂದು ಇಶ್ಯೂವನ್ನು ತೊಗೊಂಡು, ಅಂದರೆ ಆ ಒಂದು ಬೇಸಿಸ್ ಮೇಲೆ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ದಾರೆ. ಏನು ಅಂತಂದರೆ, ಈ ಒಂದು ನರೇಗಾ ಪ್ರೋಗ್ರಾಮ್ ಏನಿದೆ ಇದು ಕೇವಲ ಒಂದು ಅಸೆಟನ್ನು ಕ್ರಿಯೇಟ್ ಮಾಡುವಂತಹ ಸ್ಕೀಮ್ ಆಗಿರಲಿಲ್ಲ. ಬದಲಿಗೆ ಇದು ಸಮಾಜದಲ್ಲಿ ಇದ್ದಂತಹ ಜಾತಿ ವಿವಾದಗಳಿರ್ಬೋದು, ಅಥವಾ ಜಾತಿ ರಿಲೇಟೆಡ್ ಆಗಿರುವಂಥ ಇಶ್ಯೂಸ್ ಏನಿದೆ ಅದಿರ್ಬೋದು, ಇಲ್ಲ ಅಂತಂದರೆ ಜೆಂಡರ್ ರಿಲೇಟೆಡ್, ಅಂದರೆ ಮಹಿಳೆ ಮತ್ತು ಪುರುಷರ ಮಧ್ಯೆ ಇರುವಂಥ ವ್ಯತ್ಯಾಸ, ಇವುಗಳನ್ನೆಲ್ಲ ಅದನ್ನು ನೋಡುವಂತಹ ರೀತಿಯನ್ನು ಇದು ಬದಲಾಯಿಸಿತ್ತು ಅನ್ನೋದರ ಕುರಿತಾಗಿ ಇದು ಮಾತಾಡುತ್ತೆ. ಸೊ ಅದನ್ನು ನಾವು ನೋಡ್ತೀವಿ. ತದನಂತರ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಸುಮಾರು 52% ಮಹಿಳೆಯರೇನಿದ್ದಾರೆ ಅವರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ IT ಅಥವಾ GST ಏನಿದೆ ಟ್ಯಾಕ್ಸ್ಗಳನ್ನು ಪೇ ಮಾಡ್ತಾ ಇದ್ದಂಥ ಕಾರಣ ಅವರ ಹೆಸರುಗಳನ್ನು ತೆಗೆದಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ನಂತರ 16ನೇ ಹಣಕಾಸು ಸಮಿತಿ ಏನಿದೆ ಇದರ ಬಗ್ಗೆ ನಾವು ನೋಡ್ತೀವಿ. ಅಂದರೆ ಅದು ಯಾವ ರೀತಿಯಾಗಿ ರಾಜ್ಯಗಳಿಗೆ ಟ್ಯಾಕ್ಸ್ ಡೆವಲ್ಯೂಷನನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಹೇಳಿದೆ, ಮತ್ತು ಯಾವ ಯಾವ ಒಂದು ಕ್ರೈಟೀರಿಯಾನ ಇದು ಬಳಸಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಸೊ ಹಾಗಾಗಿ ಗಮನ ಇಟ್ಟು ಈ ಒಂದು ಆರ್ಟಿಕಲನ್ನು ಕೇಳಿ. ನಂತರ ದಕ್ಷಿಣ ಪಿನಾಕಿನಿ ನದಿ ಏನಿದೆ ಇದಕ್ಕೂ ಕೂಡ ನಾವು ಒಂದು ವಾಟರ್ ಟ್ರಿಬ್ಯುನಲನ್ನು ನೇಮಕಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಅದರ ಬಗ್ಗೆ ನಾವು ನೋಡ್ತೀವಿ. ತದನಂತರ 112 ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಏನಿದೆ ಭಾರತದಲ್ಲಿ, ಈ ಒಂದು 112 ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಏನಿದೆ ಇದನ್ನು ಕರ್ನಾಟಕದಲ್ಲಿ ಏನಂತೀವಿ ತಂತ್ರಜ್ಞಾನವನ್ನು ಅಳವಡಿಸಿ ಮತ್ತಷ್ಟು ಡೆವಲಪ್ ಮಾಡಿದ್ದಾರೆ. ಅಂದರೆ ಈ ಒಂದು 112 ಏನು ಕರೆಯನ್ನು ಮಾಡ್ತೀವಿ ನಾವು ಏನಾದ್ರು ತುರ್ತು ಸಂದರ್ಭಗಳಲ್ಲಿ, ಅದರಲ್ಲಿ ಹೆಚ್ಚಿನದಾಗಿ ತಂತ್ರಾಂಶವನ್ನು ಅಳವಡಿಸಿ ಇನ್ನೂ ಈಸಿ ಮಾಡಿದ್ದಾರೆ. ಅಂದರೆ ಜನರಿಗೆ ಇದರಿಂದ ದೊರಕುವಂಥ ಸೌಲಭ್ಯಗಳೇನಿದೆ ಅದು ಎಫೆಕ್ಟಿವ್ ಆಗಿ ದೊರಕಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕರ್ನಾಟಕದಲ್ಲಿ ಏನೇನು ಬದಲಾವಣೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇದು ನಮಗೆ ಗವರ್ನೆನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಈ ಗವರ್ನೆನ್ಸನ್ನು ಯಾವ ರೀತಿಯಾಗಿ ಕರ್ನಾಟಕ ಹ್ಯಾಂಡಲ್ ಮಾಡ್ತಾ ಇದೆ ಅನ್ನೋದರ ಕುರಿತಾಗಿ ಯಾರು ಕ್ವೆಶನ್ಸ್ ಬಂದರೆ ಅಲ್ಲಿ ನಾವು ಇದನ್ನ ಎಕ್ಸಾಂಪಲ್ ಆಗಿ ಬಳಸ್ಬೋದು. ಅಂದರೆ ಏನು ಈ ಒಂದು 112 ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಏನಿದೆ ಇದು ಕರ್ನಾಟಕದಲ್ಲಿ ಏನು ಬಳಸ್ತಾ ಇದೆ, ಇದು ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಕರ್ನಾಟಕ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಾವು ಇವತ್ತು ಈ ದಿನ ನೋಡ್ತಾ ಇರುವಂಥ ಆರ್ಟಿಕಲ್ ಆಗಿದೆ. ಈಗ ಮೊದಲನೇ ಒಂದು ಆರ್ಟಿಕಲನ್ನು ನೋಡೋಣ. ಇವತ್ತಿನ ಮೊದಲ ಆರ್ಟಿಕಲ್ ಬಂದು US ಟ್ಯಾರಿಫ್ ಆನ್ ಇಂಡಿಯಾ ರಿಡ್ಯೂಸ್ ಟು 18%, ಸೇಮ್ ಮೋದಿ ಆ್ಯಂಡ್ ಟ್ರಂಪ್. ಏನಾಗಿತ್ತು ಅಂತಂದರೆ, ಕಳೆದ ವರ್ಷ ಆಗಸ್ಟ್ 2025ರಲ್ಲಿ USA ಭಾರತದ ಮೇಲೆ ಹಲವಷ್ಟು ಟ್ಯಾರಿಫ್ಗಳನ್ನು ಹಾಕಿತ್ತು. ಸುಮಾರು 50% ಟ್ಯಾರಿಫ್ವರೆಗೂ ಈ ಒಂದು ಟ್ಯಾರಿಫ್ ಹೋಗಿತ್ತು. ಅಂದರೆ ಭಾರತದಿಂದ USA ಏನೇ ಒಂದು ಐಟಮ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡ್ರೆ, ಆಮದು ಮಾಡಿಕೊಂಡ್ರೆ ಆ ವಸ್ತುಗಳ ಮೇಲೆ ಅದು ತೆರಿಗೆಯನ್ನು ವಿಧಿಸುತ್ತೆ. ಆ ಒಂದು ತೆರಿಗೆಯನ್ನು ನಾವು ಟ್ಯಾರಿಫ್ ಅಂತ ಕರಿತೀವಿ. ಸೊ USA ಈ ರೀತಿಯಾದ ಒಂದು ಟ್ಯಾರಿಫ್ ಏನಿದೆ ಇದನ್ನು 50% ಮಾಡಿತ್ತು. ಏನು ಭಾರತದಿಂದ ಏನೇ ಒಂದು ಪ್ರಾಡಕ್ಟ್ಸ್ಗಳು USAಗೆ ಆಮದಾಗ್ತಾ ಇದೆ ಅಂತಂದರೆ ಅಲ್ಲಿ 50% ಟ್ಯಾರಿಫನ್ನು ಪೇ ಮಾಡಬೇಕು ಅಂತ. ಸೊ ಇದರಿಂದ ಏನಾಗಿತ್ತು ಅಂತಂದರೆ, ಇಂಡಿಯಾದಿಂದ ಹೋಗುವಂಥ ಬಾಸ್ಮತಿ ರೈಸ್ ಇರ್ಬೋದು, ಇಲ್ಲ ಬೇರೆ ಒಂದು ಏನೇ ಒಂದು ಆರ್ಟಿಕಲ್ಸ್ ಇಂಡಿಯಾದಿಂದ ಹೋದರೂ ಕೂಡ ಅಲ್ಲಿ ಹೆಚ್ಚಾಗ್ತಾಯಿತ್ತು, ಟ್ಯಾಕ್ಸ್ ಆಗ್ತಾ ಇರುವಂಥ ಕಾರಣ. ಈಗ ಭಾರತದಿಂದ $100 ಆ ಒಂದು ಬಾಸ್ಮತಿ ರೈಸ್ ಹೋಗಿದೆ ಅಂತಂದರೆ ಅಲ್ಲಿ 50% ಟ್ಯಾರಿಫ್ ಅಂತಲೇ $150. ಸೊ ಅಲ್ಲಿ $150 ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಹೆಚ್ಚಿನದಾಗಿ ಅಲ್ಲಿ ಅಮೇರಿಕಾಲಿ ದೊರಕಬೇಕಾಗಿತ್ತು. ಸೊ ಈ ಮೊದಲು ಇವಾಗ $100ಗೆ ದೊರಕ್ತಾ ಇದ್ದಂತೂ ಈಗ $150 ಆಗುತ್ತೆ ಅಂತಂದರೆ ಜನ ಆವಾಗ ಏನು ಮಾಡ್ತಾರೆ, ಅದನ್ನು ತಗೊಳ್ಳೋದು ಕಮ್ಮಿ ಮಾಡ್ತಾರೆ USA. ಸೊ USA ಅದರ ಒಂದು ಡಿಮ್ಯಾಂಡ್ ಕಡಿಮೆ ಆಯಿತು ಅಂತಂದರೆ ಆವಾಗ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ಇದು ಡಿಮ್ಯಾಂಡ್ ಸಪ್ಲೈ ರಿಲೇಷನನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾವಾಗ ಸಪ್ಲೈ ಕಡಿಮೆ ಆಯಿತು ಅಂದರೆ ಆವಾಗ ಭಾರತಕ್ಕೆ ಇಲ್ಲಿ ಲಾಸ್ ಆಗ್ತಾ ಇತ್ತು. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತ ಮತ್ತು USA ಏನಂತೀವಿ ಮಾತುಕತೆಗಳನ್ನು ಮಾಡ್ತಾನೆ ಇತ್ತು. ಸೊ ಅದೇ ಒಂದು ನಿಟ್ಟಿನಲ್ಲಿ ಈ 50% ಟ್ಯಾರಿಫನ್ನು ಈಗ ಕಡಿಮೆ ಮಾಡಿ 18%ಗೆ ಇಳಿಸಿದ್ದಾರೆ.
ಸೊ ಅದೇ 18% ಅಷ್ಟು ಟ್ಯಾರಿಫನ್ನು ಈಗ ಭಾರತದಿಂದ ಆಮದಾಗುವಂಥ ಒಂದು ಪ್ರಾಡಕ್ಟ್ಗಳ ಮೇಲೆ ಹಾಕ್ತೀವಿ ಅಂತ USA ಹೇಳಿರುವಂಥದ್ದು. ಇದು ಆ್ಯಕ್ಚುಯಲ್ ಆಗಿ ವಿಷಯ ನಡೆದಿರುವಂಥದ್ದು. ಈಗ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಂದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ನಮಗೆ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಇಂಡಿಯನ್ ಇಕಾನಮಿ ಏನಿದೆ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ಗಳು ಏನೇನು ಇನ್ವಾಲ್ವ್ ಆಗಿರ್ತವೆ ಇದರಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡೋಕ್ಕೆ ಹೋದರೆ, ಒಂದು ಟ್ಯಾರಿಫ್, ಈ ಒಂದು ಟ್ಯಾರಿಫ್ಗಳಂದರೆ ಏನು, ಇದರಲ್ಲಿ ಯಾವ ಯಾವ ವಿಧಗಳಿದ್ದಾವೆ, ಮತ್ತು ಈ ಟ್ಯಾರಿಫ್ಗೆ ರಿಲೇಟ್ ಆಗಿರುವಂತೆ ಭಾರತದಲ್ಲಿ ಯಾವ ಯಾವ ಒಂದು ಕಾನೂನು ಕಾಯ್ದೆಗಳಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಸೊ ಈ ಒಂದು ಆರ್ಟಿಕಲ್ನ ನಾವು ಬೋತ್ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗುತ್ತೆ. ಮೊದಲಿಗೆ ಈಗ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋಕ್ಕೆ ಹೋದರೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಬಂದಾಗ ಭಾರತ ಮತ್ತು USA ಮಧ್ಯೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇರುವಂಥದ್ದನ್ನ ನಾವು ನೋಡಿಕೊಂಡೇ ಬಂದಿದ್ದೀವಿ ಮೊದಲಿಂದ. ಅಂದರೆ USA ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ, ಓಲ್ಡೆಸ್ಟ್ ಡೆಮೋಕ್ರಸಿ ಆಗಿದೆ. ಅದರ ಜೊತೆ ಭಾರತ ಈಗ ಡೆವಲಪಿಂಗ್ ನೇಷನ್ ಆಗಿರ್ಬೋದು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಅಥವಾ ಒಂದು ಧ್ಯೇಯನ ಹೊಂದಿರುವಂಥ ಕಾರಣ USA ಒಂದು ಸಪೋರ್ಟ್ ಏನಿದೆ ಅದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ USA ಮತ್ತು ಭಾರತದ ಮಧ್ಯೆ ಇರುವಂಥ ಒಂದು ಟ್ರೇಡ್ ರಿಲೇಷನ್ಸನ್ನು ನಾವು ನೋಡಿದ್ರೆ, ವ್ಯಾಪಾರ ವ್ಯವಹಾರಗಳನ್ನು ನಾವು ನೋಡಿದ್ರೆ, ಇಟ್ ಈಸ್ ವೆರಿ ಹ್ಯೂಜ್. ಸೊ ಇದು ಏನಾದ್ರು USA ಈ ರೀತಿಯಾದ ಒಂದು ಟ್ಯಾರಿಫ್ಗಳನ್ನು ಇನ್ಕ್ರೀಸ್ ಮಾಡ್ತು ಅಂತಂದರೆ ಭಾರತದ ಒಂದು ಆರ್ಥಿಕತೆಗೆ ಬಹಳನೇ ನಷ್ಟ ಆಗುತ್ತೆ ಇಲ್ಲಿ. ಸೊ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಒಂದು ಪಾಯಿಂಟಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ಅಂತಂದರೆ, ಇನ್ನು ಎಕಾನಮಿಗೆ ಬಂದಾಗ, ಇಂಡಿಯನ್ ಎಕಾನಮಿ ಅಂತ ನಾವು ನೋಡಿದಾಗ, ಈಗಾಗಲೇ ನಾನು ಹೇಳಿರೋ ಥರ ಒಂದು ಕಡೆ ಈ ರೀತಿಯಾದ ಟ್ಯಾರಿಫ್ಗಳು ಇನ್ಕ್ರೀಸ್ ಆದರೆ ಎಕ್ಸ್ಪೋರ್ಟ್ಸ್ಗಳು ಕಡಿಮೆ ಆಗುತ್ತೆ. ಭಾರತದಿಂದ ರಫ್ತಾಗುವಂಥ ಒಂದು ಸಾಮಾನುಗಳು ಏನಿದೆ ಅದು ಕಡಿಮೆ ಆಗುತ್ತೆ. ಏಕೆ ಅಂತಂದರೆ ಟ್ಯಾರಿಫ್ಗಳು ಹೆಚ್ಚಿದ್ರೆ ಆ ಒಂದು ದೇಶದ ಜನರು ಆ ಒಂದು ಪ್ರಾಡಕ್ಟ್ಗಳನ್ನು ತಗೊಳ್ಳೋದಿಲ್ಲ. ಯಾಕೆಂತಂದರೆ ಹೆಚ್ಚಿನದಾಗಿ ಅಮೌಂಟನ್ನು ಕೊಡಬೇಕಾಗುತ್ತೆ. ಈಗ ಮೊದಲು 1 kgಗೆ 100 ರೂಪಾಯಿ ಆಗ್ತಾಯಿತ್ತು ಬಾಸ್ಮತಿ ರೈಸನ್ನು, ಈಗ 150-200 ರೂಪಾಯಿ ಕೊಡಬೇಕು ಅಂತಾರೆ. ಆಬ್ವಿಯಸ್ ಆಗಿ ಜನ ಕೊಡೋದಿಲ್ಲ. ಆವಾಗ ಏನಾಗುತ್ತೆ, ಡಿಮ್ಯಾಂಡ್ ಸಪ್ಲೈ ಇಶ್ಯೂ ಆಗಿ ಈ ರೀತಿಯಾದ ಪ್ರಾಬ್ಲಮ್. ಸೊ ಒಂದು ಭಾರತದಿಂದ ಆಗುವಂಥ ಭಾರತದ ರಫ್ತು ಏನಿದೆ, ರಫ್ತಿಗೆ ಇಲ್ಲಿ ಹಾನಿಯಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಏನು ಅಂತಂದರೆ, ಈ ಒಂದು ಏನು ರೆಡ್ಯೂಸ್ ಮಾಡಿರುವಂಥ ಕಾರಣ ಅಂದರೆ 18%, 50ರಿಂದ 18% ತಂದಿರುವಂಥ ಕಾರಣ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಇಲ್ಲಿ ಏನಂತೀವಿ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಏನಾಗುತ್ತೆ, ಈಗ ಟ್ಯಾರಿಫ್ ಕಡಿಮೆ ಆಗಿದೆ ಅಂತಂದರೆ ಮತ್ತೆ ಆಬ್ವಿಯಸ್ ಆಗಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳೇನಿದೆ, ಈಗ GI ಆಗಿರುವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ಸ್ ಇರುವಂಥ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಇವುಗಳಿಗೆ ಬೇರೆ ದೇಶಗಳಲ್ಲಿ ಬಹಳಷ್ಟು ಬೇಡಿಕೆ ಇರುತ್ತೆ. ಎಸ್ಪೆಷಲಿ US ಅಲ್ಲಿ ನೋಡಿದಾಗ ಭಾರತದ ಜನರೇ ಹೆಚ್ಚಿನದಾಗಿ ಇರುವಂಥ ಕಾರಣ ಅಲ್ಲಿ ಅವರಿಂದನೂ ಡಿಮ್ಯಾಂಡ್ ಬರ್ಬೋದು. ಆ್ಯಂಡ್ ಅವರನ್ನು ನೋಡಿ ಅಲ್ಲಿನ ಲೋಕಲ್ ಜನರು ಕೂಡ ಈ ರೀತಿಯಾದ ಒಂದು ಏನಂತೀವಿ ಇಂಪೋರ್ಟ್ಸ್ಗಳಿಗೆ ಹೋಗ್ಬೋದು. ಸೊ ಇದನ್ನು ನೋಡಿದಾಗ ಏನಾಗುತ್ತೆ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಇನ್ಕ್ರೀಸ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ರೀಸ್ ಆಯಿತು ಅಂದರೆ ಬೇಸಿಕಲಿ ಇಲ್ಲಿ MSMEಗಳಿಗೆ ಕೂಡ ಇಲ್ಲಿ ಒಂದು ಬೂಸ್ಟ್ ಸಿಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು 18%ಗೆ ರೆಡ್ಯೂಸ್ ಮಾಡಿರುವಂಥ ಕಾರಣ ಏನಾಗುತ್ತೆ ಅಂತಂದರೆ, ಮಾರ್ಕೆಟ್ ಆಕ್ಸೆಸ್ ಏನು USA ಇದ್ದಂಥ ಮಾರ್ಕೆಟ್ ಏನಿದೆ ಮತ್ತಷ್ಟು ತೆರೆದುಕೊಳ್ಳುತ್ತೆ. ಆಬ್ವಿಯಸ್ ಆಗಿ ಮೊದಲು 50% ಅಂದಾಗ ಮಾರ್ಕೆಟ್ ಏನು ಮಾಡುತ್ತೆ, ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಬಟ್ ಈಗ 18% ಅಂದಾಗ ಓಕೆ ಕಡಿಮೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಕೆಟ್ ಕೂಡ ಇದನ್ನ ಆಕ್ಸೆಪ್ಟ್ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಗವರ್ನೆನ್ಸ್ ಅಥವಾ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಇದು ಯೂಶಲ್ ಆಗಿ WTO ಮೆಕ್ಯಾನಿಸಮ್ಸ್ಗೆ ಬರುತ್ತೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನೀಡಿರುವಂಥ. ಏಕೆಂದರೆ ಈ ಟ್ಯಾರಿಫ್ಸ್ ಇರ್ಬೋದು, ನಾನ್ ಟ್ಯಾರಿಫ್ಸ್ ಬ್ಯಾರಿಯರ್ನೆಲ್ಲ ಇದು ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವ ಒಂದು ಆರ್ಗನೈಸೇಷನ್ ಇವುಗಳನ್ನೆಲ್ಲ ತಂದಿರೋದು ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಆಯಿತು. ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡೋಣ. ಅಂದರೆ ಮೊದಲಿಗೆ ಟ್ಯಾರಿಫ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ವಿಧಗಳಿದೆ, ಇದು ಎಕಾನಮಿಗೆ ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ, ಇದೆಲ್ಲದನ್ನು ನಾವು ನೋಡೋಣ. ಮೊದಲಿಗೆ ಟ್ಯಾರಿಫ್ ಅಂದರೆ ಏನು ಅನ್ನೋದು. ಸೊ ಈಗಾಗಲೇ ನಾನು ಹೇಳಿರೋ ಥರ ಟ್ಯಾರಿಫ್ ಈಸ್ ಅ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಕೆಲವು ಸತಿ ಎಕ್ಸ್ಪೋರ್ಟೆಡ್ ಗೂಡ್ಸ್ ಮೇಲೆ ಹಾಕ್ತಾರೆ, ಬಟ್ ಮೋಸ್ಟ್ಲಿ ಇಂಪೋರ್ಟೆಡ್ ಗೂಡ್ಸ್ ಮೇಲೆ ಹಾಕುವಂಥದ್ದನ್ನ ಟ್ಯಾರಿಫ್ ಅಂತಾರೆ. ಅಂದರೆ ವಿದೇಶಗಳಿಂದ ಯಾವುದೇ ಒಂದು ದೇಶಕ್ಕೆ ಏನಾದರೂ ಆಮದಾಗ್ತಾ ಇದೆ ವಸ್ತುಗಳು ಅಂತಂದರೆ ಅದರ ಮೇಲೆ ಆ ಒಂದು ದೇಶದ ಸರ್ಕಾರ ಯಾವುದೇ ರೀತಿಯಾದ ತೆರಿಗೆಯನ್ನು ಹಾಕಿದ್ರೆ ಅದನ್ನು ನಾವು ಟ್ಯಾರಿಫ್ ಅಂತ ಕರಿತೀವಿ. ಈಗ ಇಲ್ಲಿ ಟ್ಯಾರಿಫ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ಇದು USA, ಇಲ್ಲಿ ಇಂಡಿಯಾ ಎರಡಿದೆ, ಓಕೆನಾ. ಸೊ ಈಗ ಇಂಡಿಯಾದಿಂದ USAಗೆ ಬಾಸ್ಮತಿ ರೈಸನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ USA ಏನು ಮಾಡ್ಬೋದು ಅಂದರೆ ಟ್ಯಾರಿಫನ್ನು ಹಾಕುತ್ತೆ.
ಏಕೆ ಅಂತಂದರೆ ಈ ಒಂದು ಇಂಪೋರ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ, ಆ ಒಂದು ಆಮದನ್ನು ಕಂಟ್ರೋಲ್ ಮಾಡೋದಕ್ಕೆ, ಹೆಚ್ಚಿನದಾಗಿ ಆಮದು ಮಾಡ್ಕೋಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಟ್ಯಾರಿಫ್ಗಳನ್ನು ಹಾಕೋದು. ಸೊ ಹಾಗಾಗಿ ಇಟ್ ಇಸ್ ಅ ಟ್ಯಾರಿಫ್ ಇಸ್ ಅ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಇಂಪೋರ್ಟೆಡ್ ಗುಡ್ಸ್, ಆಮದಾಗಿರುವಂಥ ಒಂದು ವಸ್ತುಗಳ ಮೇಲೆ ಹಾಕುವಂಥ ತೆರಿಗೆ ಆಗಿರುತ್ತೆ. ಓಕೆನಾ, ಇದು ಅರ್ಥ ಆಗಿದೆ ಅಂತ ಅನ್ಕೊತೀವಿ. ಯಾರು ಇದನ್ನು ಹಾಕೋದು ಅಂತಂದರೆ ಆ ಒಂದು ದೇಶದ ಕಸ್ಟಮ್ ಅಥಾರಿಟಿಗಳು ಏನಿರ್ತಾರೆ. ಈಗ ಭಾರತದಲ್ಲಿ ಬಂದರೆ ಇಂಡಿಯನ್ ಕಸ್ಟಮ್ಸ್ ಏನಿದೆ ಕಸ್ಟಮ್ಸ್ ಹಾಕುತ್ತೆ. ಅದೇ ರೀತಿಯಾಗಿ US ಅಲ್ಲಿ ಹೋದಾಗ US ಕಸ್ಟಮ್ಸ್ ಏನಿರ್ತವೆ ಆ ಕಸ್ಟಮ್ ಡಿಪಾರ್ಟ್ಮೆಂಟ್ ಅದು ಹಾಕುತ್ತೆ. ಆ್ಯಂಡ್ ಇದನ್ನು ಯಾವುದರ ಅಂಡರಲ್ಲಿ ಗೈಡ್ ಮಾಡ್ತಾ ಇರೋದು ಅಥವಾ ಯಾವ ಒಂದು ಲಾ ಅಡಿಯಲ್ಲಿ ಅಥವಾ ಯಾವ ಒಂದು ಆರ್ಗನೈಸೇಷನ್ ಈ ಒಂದು ಟ್ಯಾರಿಫ್ಗಳನ್ನು ಮೇಂಟೈನ್ ಮಾಡ್ತಾ ಇರೋದು ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರೂಲ್ಸ್. ಆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನೀಡಿರುವಂಥ ರೂಲ್ಸ್ಗಳ ಅಡಿಯಲ್ಲಿ ನಾವು ಈ ಟ್ಯಾರಿಫ್ಗಳನ್ನು ಹಾಕ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ಬೇಕು ಈ ಟ್ಯಾರಿಫ್ಗಳು ಅಂತಂದರೆ, ಮೊದಲಿಗೆ ಏನು ಅಂತಂದರೆ, ಈಗ ಯಾವುದೋ ಒಂದು ದೇಶಕ್ಕೆ ಬೇರೆ ದೇಶದಿಂದ ಆಮದಾಗ್ತಾ ಇದೆ ಅಂತಂದರೆ ಅಲ್ಲಿ ಆ ಒಂದು ಬೇರೆ ದೇಶ ಆಮದು ಮಾಡುವಾಗ ಅಥವಾ ರಫ್ತು ಮಾಡುವಾಗ ಅದನ್ನ ಕಡಿಮೆ ಪ್ರೈಸಲ್ಲಿ, ಚೀಪರ್ ಪ್ರೈಸಲ್ಲಿ ಕೊಟ್ಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಚೈನಾ ಮತ್ತು ಇಂಡಿಯಾ ಟಾಪಿಕನ್ನು ನಾವು ತೊಗೊಳ್ಳೋಣ. ಓಕೆನಾ. ಸೊ ಚೈನಾ ಮತ್ತು ಇಂಡಿಯಾನ ನೋಡಿದಾಗ ಚೈನಾ ಏನು ಮಾಡುತ್ತೆ ಅಂತಂದರೆ ತನ್ನ ಒಂದು ದೇಶದಲ್ಲಿ ಇರುವಂತಹ ಪ್ರೈಸ್ ಏನಿರುತ್ತೆ ಅದಕ್ಕಿಂತ, ಅಥವಾ ಇಲ್ಲಿ ಭಾರತದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೊಂಬೆಯನ್ನು ತೊಗೊಳ್ಳೋಣ. ಆ ಗೊಂಬೆಯ ಬೆಲೆ ಭಾರತದಲ್ಲಿ 100 ರೂಪಾಯಿ ಇದೆ. ಸೇಮ್ ಗೊಂಬೆನೇ ಚೈನಾ ಏನು ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡುತ್ತೆ, 50 ರೂಪಾಯಿಗೆ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಗೊಂಬೆ ಏನಿದೆ ಆ ಗೊಂಬೆಗೆ ಬೇಡಿಕೆ ಇರೋದಿಲ್ಲ. ಬದಲಿಗೆ ಚೈನಾದಿಂದ ಇಂಪೋರ್ಟ್ ಆಗಿರುವಂಥ ಒಂದು ಗೊಂಬೆಗೆ ಬೇಡಿಕೆ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ, ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಅಫೆಕ್ಟ್ ಆಗುತ್ತೆ. ಇದರಿಂದ ಓವರ್ ಆಗಿ ನೋಡಿದಾಗ ಭಾರತಕ್ಕೆ ನಷ್ಟ ಆಗ್ತಾ ಇದೆ ಅಲ್ವಾ. ಸೊ ಈ ರೀತಿಯಾದ ಒಂದು ಪ್ರಾಸೆಸನ್ನು ತಡೆಯೋದಕ್ಕೆ, ಅಂದರೆ ಈಗ ಏನು ಬೇರೆ ಒಂದು ದೇಶಗಳು ಕಡಿಮೆ ಬೆಲೆಯಲ್ಲಿ ನಮ್ಮ ದೇಶಕ್ಕೆ ಏನಾದರೂ ಕಳಿಸ್ತಾ ಇದ್ದಾರೆ ಅಂತಂದರೆ ಅವುಗಳನ್ನು ತಡೆಯೋದಕ್ಕೆ ಈ ಟ್ಯಾರಿಫನ್ನು ಹಾಕ್ತಾರೆ. ಈಗ ಟ್ಯಾರಿಫ್ ಇದ್ರೆ ಏನಾಗುತ್ತೆ, ಇಂಡಿಯಾ ಇವಾಗ ಏನು ಮಾಡ್ಬೋದು ಅಂದರೆ ಇಂಡಿಯನ್ ಕಸ್ಟಮ್ಸ್ 50 ರೂಪೀಸಿಗೆ ಬರ್ತಾ ಇದೆ, ಬಟ್ ಇಂಡಿಯಾಲ್ ಆಲ್ರೆಡಿ 100ಗಿದೆ ಅಂತಂದಾಗ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಇಲ್ಲೂ 50 ರೂಪೀಸನ್ನು ಹಾಕ್ಬೋದು. 50 ರೂಪೀಸ್ ಟ್ಯಾರಿಫನ್ನು ಹಾಕಿದ್ರೆ ಅವಾಗ ಎರಡರದ ಬೆಲೆ ಕೂಡ, ಚೈನಾದಿಂದ ಬಂದಿರುವಂಥ ಗೊಂಬೆಯ ಬೆಲೆ ಕೂಡ 100 ರೂಪಾಯಿ ಆಗಿರುತ್ತೆ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಗೊಂಬೆಯ ಬೆಲೆ ಕೂಡ 100 ರೂಪಾಯಿ ಆಗಿರುತ್ತೆ. ಸೊ ಆವಾಗ ಜನ ಏನು ಮಾಡ್ತಾರೆ, ಕ್ವಾಲಿಟಿ ಮೇಲೆ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಲೋಕಲ್ ಏನು ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಅವ್ರಿಗೆ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಸಿಗುತ್ತೆ, ಒಂದು ಕಾಂಪಿಟೇಷನ್ ಇರುತ್ತೆ ಅನ್ನುವಂಥದ್ದು. ಆವಾಗ ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ತಾರೆ. ಸೊ ಈ ಎಲ್ಲ ಒಂದು ದೃಷ್ಟಿಯಿಂದ ಮೊದಲಿಗೆ ಟ್ಯಾರಿಫ್ಗಳನ್ನು ಹಾಕುವಂಥದ್ದು. ಎರಡನೇದಾಗಿ ನೋಡಿದಾಗ ಗವರ್ನಮೆಂಟ್ಗೆ ರೆವೆನ್ಯೂ ಬರುತ್ತೆ. ಇದರಿಂದ ಟ್ಯಾರಿಫ್ ಮೂಲಕ ಏನಾಗುತ್ತೆ ಅಂತಂದರೆ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆದಾಯವನ್ನು ಬರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಕೂಡ ಈ ಒಂದು ಟ್ಯಾರಿಫ್ಗಳನ್ನು ಇಂಪೋಸ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಈ ಒಂದು ಏನು ಟ್ರೇಡ್ ಡೆಫಿಸಿಟ್ಗಳಾಗುತ್ತೆ ಅಥವಾ ಟ್ರೇಡ್ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ಭಾರತದಲ್ಲಿ ನಾವು ನೋಡಿದ್ರೆ ಚೈನಾ ಮತ್ತು ಭಾರತದ ಮಧ್ಯೆ ಟ್ರೇಡ್ ಡೆಫಿಸಿಟ್ ಇದೆ. ಅಲ್ಲಿ ಏನು ಟ್ರೇಡ್ ಡೆಫಿಸಿಟ್ ಅಂತಂದರೆ ಈ ಒಂದು ಅತಿಯಾಗಿ ಆಮದಾಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ಇಂಡಿಯಾ ಚೈನಾನೇ ತಗೊಂಡ್ರೆ ನಾವು, ಈಗ ಭಾರತ ಏನು ಮಾಡ್ತಾ ಇದೆ, ಈ ಚೈನಾದಿಂದ ಹೆಚ್ಚಿನ ಒಂದು ಕ್ವಾಂಟಿಟಿಯಲ್ಲಿ ಆಮದನ್ನು ಮಾಡ್ಕೋತದೆ, ಬಟ್ ಅಷ್ಟೇ ಕ್ವಾಂಟಿಟಿಯಲ್ಲಿ ರಫ್ತು ಮಾಡ್ತಾ ಇಲ್ಲ. ಸೊ ಅಲ್ಲಿ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ಸನ್ನು ಮಾಡಿದ್ರೆ ಇಲ್ಲಿ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ನೆಗೆಟಿವ್ ಅಂತಂದರೆ ಏನು, ಇಂಪೋರ್ಟ್ ಜಾಸ್ತಿ ಇದೆ ಅಂತ, ಅಂದರೆ ಆಮದನ್ನು ಜಾಸ್ತಿ ಮಾಡ್ಕೋತಾ ಇದ್ದೀವಿ ರಫ್ತಿಗಿಂತ ಅನ್ನುವಂಥದ್ದು. ಸೊ ಹಾಗಾಗಿ ಆ ಒಂದು ಟ್ರೇಡ್ ಡೆಫಿಸಿಟ್ ಏನಿದೆ ಅದನ್ನು ಕರೆಕ್ಟ್ ಮಾಡ್ಬೋದು ಟ್ಯಾರಿಫ್ ಹಾಕಿದ್ರೆ ಅನ್ನುವಂಥ ಒಂದು ದೃಷ್ಟಿಯಲ್ಲಿ. ಮತ್ತು ನಾಲ್ಕನೇದಾಗಿ ನೋಡಿದಾಗ ಈ ಒಂದು ರಾಷ್ಟ್ರೀಯ ಭದ್ರತೆ ಅಂದರೆ ಕೆಲವು ವಸ್ತುಗಳು, ಅಂದರೆ ಈಗ ತಂತ್ರಜ್ಞಾನ ಇರ್ಬೋದು, ಇಲ್ಲ ರಕ್ಷಣಾ ಕ್ಷೇತ್ರ, ಡಿಫೆನ್ಸ್ ಸೆಕ್ಟರಲ್ಲಿ ನಾವು ಹೋದಾಗ ಆ ಒಂದು ಕ್ಷೇತ್ರಗಳಲ್ಲಿ ಸರ್ಕಾರ ಆಮದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಟ್ಯಾರಿಫ್ಗಳನ್ನು ಹೆಚ್ಚಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಷ್ಯಾದಿಂದ ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ, ನಮ್ಮ ಒಂದು 95% ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ, ಯುದ್ಧೋಪಕರಣಗಳೇನಿದೆ ಭಾರತದಲ್ಲಿ, ಅದನ್ನು ನಾವು ರಷ್ಯಾದಿಂದ ಕೊಂಡ್ಕೊಂಡಿರೋದು, ಇಲ್ಲ ರಷ್ಯಾದಿಂದ ಆಮದು ಮಾಡ್ಕೋತಾ ಇರುವಂಥದ್ದು. ಸೊ ಈ ಒಂದು ಏನು ಇದಿದೆ ಪಾಸಿಬಿಲಿಟಿ ಇದೆ, ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂತಂದರೆ ಟ್ಯಾರಿಫನ್ನು ಹಾಕ್ಬೋದು ನಾವು. ಅವಾಗ ಏನಾಗುತ್ತೆ ಅಂತಂದರೆ ಟ್ಯಾರಿಫ್ ಹೆಚ್ಚಿರುವಂಥ ಕಾರಣ ಅಥವಾ ತೆರಿಗೆ ಹೆಚ್ಚಾದಂತೆ ನಾವು ಆಮದು ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ತೀವಿ. ಯಾಕೆ ಅಂತಂದರೆ ಆಮೇಲೆ ರಷ್ಯಾ ಕೂಡ ಅವಾಗ ಏನು ಮಾಡುತ್ತೆ, ರಫ್ತನ್ನು ಕಡಿಮೆ ಮಾಡುತ್ತೆ, ಯಾಕೆಂದರೆ ಇಷ್ಟೊಂದು ಹೆಚ್ಚಿನದಾಗಿ ತೆರಿಗೆಯನ್ನು ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ. ಮತ್ತು ನಾವು ನೆಕ್ಸ್ಟ್ ನೋಡಿದ್ರೆ ಆ್ಯಂಟಿ ಡಂಪಿಂಗ್ ಏನಿದೆ ಅದನ್ನು, ಅಂದರೆ ಡಂಪ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಚೈನಾ ಹೇಳಿದೆ, ಚೈನಾ ಏನು ಮಾಡುತ್ತೆ ಅಂತಂದರೆ ತನ್ನ ಒಂದು ದೇಶದಲ್ಲಿ ಇರುವಂಥ ಬೆಲೆ, ಈಗ ಅದೇ 50 ರೂಪಾಯಿ ಗೊಂಬೆ ಚೈನಾದಲ್ಲಿ 100 ರೂಪಾಯಿ ಇರುತ್ತೆ, ಬಟ್ ಭಾರತಕ್ಕೆ ಅದನ್ನ ರಫ್ತು ಮಾಡೋವಾಗ ಏನು ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡೋವಾಗ ಏನು ಮಾಡುತ್ತೆ, ಅದನ್ನ 50 ರೂಪೀಸಕ್ಕೆ ಮಾಡುತ್ತೆ, ಅಂದರೆ ಕಡಿಮೆ ಚೀಪರ್ ವ್ಯಾಲ್ಯೂಗೆ ಕಮ್ಮಿ ಮಾಡುತ್ತೆ. ಅವಾಗ ಏನು ಮಾಡ್ಬೋದು ಅಂದರೆ ಹೆಚ್ಚಿನ ಒಂದು ಕ್ವಾಂಟಿಟಿಯಲ್ಲಿ ಡಂಪ್ ಮಾಡ್ಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ. ಸೊ ಅದನ್ನು ಕೂಡ ಈ ಒಂದು ಟ್ಯಾರಿಫ್ಗಳ ಮುಖಾಂತರ ನಾವು
ತಡಿಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಈ ಎಲ್ಲ ಮುಖ್ಯ ಕಾರಣಗಳಿಂದ ನಮಗೆ ಟ್ಯಾರಿಫ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಟ್ಯಾರಿಫ್ ಅಂತ ಬಂದಾಗ ಇಲ್ಲಿ 2 ರೀತಿಯಾಗಿ ಬರುತ್ತೆ. ಒಂದು ಟ್ಯಾರಿಫ್ ಬರುತ್ತೆ, ಒಂದು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಸೊ ಈಗ ಒಂದು ದೇಶದ ಒಂದು ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ರೀತಿಯದು ಟ್ಯಾರಿಫ್ ಬ್ಯಾರಿಯರ್ಸು, ಇನ್ನೊಂದು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಬರುತ್ತೆ. ಟ್ಯಾರಿಫ್ ಬ್ಯಾರಿಯರ್ಸ್ ಈಗಾಗಲೇ ಮಾತಾಡಿರೋ ಥರ ತೆರಿಗೆಯನ್ನು ಹಾಕುವ ಮುಖಾಂತರ. ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದರೆ ಕೋಟಾಗಳನ್ನು ಇಡೋದು, ಇಲ್ಲಾಂತಂದರೆ ಸ್ಟ್ಯಾಂಡರ್ಡ್ಸು, ಲೈಸೆನ್ಸಿಂಗನ್ನು ಇಡೋದು, ಈ ರೀತಿಯಾಗಿ. ಫಾರ್ ಎಕ್ಸಾಂಪಲ್ ಇವಾಗ ಯುರೋಪಿಯನ್ ಯೂನಿಯನನ್ನು ನೋಡಿದ್ರೆ ಅದೇನು ಹೇಳುತ್ತೆ, ಕೆಮಿಕಲ್ಸ್ ಇದ್ದರೆ ಭಾರತದಿಂದ ಬರುವಂಥ ಒಂದು ಯಾವುದೋ ಒಂದು ಪ್ರಾಡಕ್ಟಲ್ಲಿ ಕೆಮಿಕಲ್ಸ್ ಇದ್ದರೆ ನಾವು ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಸೊ ಅದು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡ್ತಾ ಇದೆ. ಸೊ ಅದನ್ನು ನಾವು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಅಲ್ಲಿ ಏನೋ ತೆರಿಗೆ ಹಾಕ್ತಾ ಇಲ್ಲ, ಬದಲಿಗೆ ಕೆಮಿಕಲ್ಲು ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸನ್ನು ಇವುಗಳನ್ನು ಇಟ್ಕೊಂಡು ಅಲ್ಲಿ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ತಾರೆ, ಇಲ್ಲ ಇಂತಿಷ್ಟು ಕೋಟಾಗಳನ್ನು ಅಂತ ಕೊಟ್ಟಿರ್ತಾರೆ. ಸೊ ಆ ರೀತಿಯಾಗಿ ಮಾಡಿದಾಗ ಅದನ್ನ ನಾವು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಇನ್ನು ಭಾರತದಲ್ಲಿ ಬಂದರೆ ಈ ಒಂದು ಟ್ಯಾರಿಫ್ಗಳನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಹಣಕಾಸು ಸಚಿವಾಲಯ ಇದನ್ನು ನೋಡುತ್ತೆ. ಆ್ಯಕ್ಚುಲ್ ಆಗಿ ನೋಡಿದ್ರೆ ಅದು ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಇರುವಂಥ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಏನಿದೆ ಇದು ಇದನ್ನು ಮ್ಯಾನೇಜ್ ಮಾಡುವಂಥದ್ದು. ಆ್ಯಂಡ್ ಟ್ಯಾರಿಫ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಆ್ಯಕ್ಟ್ ಯಾವುದು, ಕಸ್ಟಮ್ಸ್ ಆ್ಯಕ್ಟ್ 1962 ಅಲ್ಲಿ ಬಂದಂಥ ಕಸ್ಟಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಈ ಟ್ಯಾರಿಫ್ಗಳನ್ನು ನಾವು ಹಾಕ್ತಾ ಇರುವಂಥದ್ದು. ಇನ್ನು ಇಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಟ್ಯಾರಿಫ್ಗಳು ಯಾವ್ದ್ಯಾವುದು ಅಂತ ಹಾಕಿದ್ದೀನಿ. ಸೊ ನೀವು ಇದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ತದನಂತರ ಈ ಒಂದು ಟ್ಯಾರಿಫ್ಗಳು ಹಾಕೋದ್ರಿಂದ ದೇಶದ ಒಂದು ಆರ್ಥಿಕತೆ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಇದನ್ನ ಡೈರೆಕ್ಟಾಗಿ ಕ್ವೆಶನ್ ಆಗಿ ಕೇಳ್ಬೋದಾಗುತ್ತೆ. ಅಂದರೆ ಟ್ಯಾರಿಫ್ಗಳು ಹಾಕುವುದರಿಂದ ದೇಶದ ಮೇಲೆ ಆಗುವ ಒಂದು ಆರ್ಥಿಕ ಪರಿಣಾಮಗಳು ಯಾವುವು ಅಂತ ಕೇಳ್ಬೋದು. ಒಂದು ಏನು ಅಂತಂದರೆ, ಒಂದು ಪ್ರೈಸ್ಗಳು ಇನ್ಕ್ರೀಸ್ ಆಗುತ್ತೆ, ಯಾವುದೇ ಒಂದು ಐಟಮ್ಗಳಿದ್ರೆ ಆ ಒಂದು ಐಟಮ್ಗಳ ಬೆಲೆ ಹೆಚ್ಚಾಗುತ್ತೆ. ಎರಡನೇದಾಗಿ ಲೋಕಲ್ ಪ್ರೊಡ್ಯೂಸರ್ಗಳೇನಿರ್ತಾರೆ, ಈಗಾಗಲೇ ನಾನು ಹೇಳಿರೋ ಥರ ಲೋಕಲ್ ಮ್ಯಾನುಫ್ಯಾಕ್ಚರ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ತದನಂತರ ಇಂಪೋರ್ಟ್ಗಳನ್ನು ರೆಡ್ಯೂಸ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ ಟ್ರೇಡ್ ವಾರ್ಗಳು ಆಗುವಂಥ ರಿಸ್ಕ್ ಹೆಚ್ಚಿರುತ್ತೆ. ಏನಾಯಿತು ಅಂತಂದರೆ ಕಳೆದ 2-3 ವರ್ಷದ ಮುಂಚೆ USA ಮತ್ತು ಚೈನಾ ಟ್ರೇಡ್ ವಾರ್ ಆಗ್ತಾಯಿತ್ತು. ಏನು ಅಂತಂದರೆ USA ಚೈನಾ ಮೇಲೆ ಟ್ಯಾರಿಫನ್ನು ಹಾಕ್ತು ಅಂತ ಚೈನಾ ವಾಪಸ್ ಆದ್ರ ಮೇಲೆ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಎಂಟೈರ್ ಜಾಗತಿಕ ಆರ್ಥಿಕತೆ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಹೌ MGNREGA ಚೇಂಜ್ ಕಾಸ್ಟ್ ಆ್ಯಂಡ್ ಜೆಂಡರ್ ರಿಲೇಷನ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ, MGNREGA ಏನಿದೆ, ಈ ಒಂದು ನರೇಗಾ ಸ್ಕೀಮ್ ಏನಿತ್ತು, ಇದು ಜಾರಿಗೆ ಬಂದು ಫೆಬ್ರವರಿ 2ನೇ ತಾರೀಕಿಗೆ 20 ವರ್ಷಗಳು ಆಗಿದೆ. ಅಂದರೆ ನಿನ್ನೆಗೆ 20 ವರ್ಷಗಳು ಆಯಿತು ಈ ಒಂದು MGNREGA ಆ್ಯಕ್ಟ್ ಬಂದು. ಈಗ ಏನಾಗಿದೆ ಅಂತಂದರೆ, ಈ ಒಂದು ಆ್ಯಕ್ಟನ್ನು VBG ರಾಮ್ಜಿ ಅಂತ ಚೇಂಜ್ ಮಾಡಿದ್ದಾರೆ. ಇದು ಕೂಡ ನಮಗೆ ಗೊತ್ತಿದೆ. ಸೊ ಇಲ್ಲಿ ಜನ ಏನು ಮಾಡಿದ್ದಾರೆ ಅಂತಂದರೆ, ಆ ಒಂದು MGNREGA ಬೆನಿಫಿಟ್ಸನ್ನು ತೊಗೊತಾ ಇದ್ದಂಥ ಜನರು ಏನು ಹೇಳಿದ್ದಾರೆ ಅಂತಂದರೆ, ಈ ಒಂದು ಆ್ಯಕ್ಟನ್ನು ಚೇಂಜ್ ಮಾಡಿರೋದ್ರಿಂದ ನಮಗೆ ಸಿಗ್ತಾ ಇದ್ದಂತಹ ಕೆಲಸಗಳು ಈಗ ಸಿಗೋದಿಲ್ಲ. ಏಕೆಂದರೆ ಇದೇನು ಹೇಳುತ್ತೆ, ಇದು ಸಪ್ಲೈ ಬೇಸಿಸ್ ಮೇಲೆ. ಮೊದಲೇನಿತ್ತು MGNREGA ಬಂದು ಡಿಮ್ಯಾಂಡ್ ಬೇಸಿಸ್ ಮೇಲೆ ವರ್ಕನ್ನು ಕೊಡ್ತಾ ಇದ್ದಿದ್ದು. ನಾವು MGNREGA ಮತ್ತು VBG ರಾಮ್ಜಿ ಬಗ್ಗೆ ಕಂಪ್ಲೀಟಾಗಿ ಹಿಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನಾನು ಮತ್ತೆ ಈಗ ಅಲ್ಲಿ ಇದನ್ನು ಡಿಸ್ಕಸ್ ಮಾಡೋದಿಲ್ಲ. ನಿಮಗೆಲ್ಲ ಈಗಾಗಲೇ ಅದರ ಪ್ರಾವಿಷನ್ಸು ಕೂಡ ಗೊತ್ತಿರುತ್ತೆ. ಸೊ ಏನಾಗಿತ್ತು, ಮೊದಲು MGNREGA ಡಿಮ್ಯಾಂಡ್ ಬೇಸಿಸ್ ಮೇಲೆ ಇದ್ದಂಥದ್ದು, ಈಗ VBG ರಾಮ್ಜಿ ಬಂದು ಸಪ್ಲೈ ಬೇಸಿಸ್ ಮೇಲೆ ಆಗಿದೆ. ಸೊ ಇದೇ ಮುಖ್ಯವಾದ ಒಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಮೊದಲು ಏನಕ್ಕೆ ಈ ಒಂದು MGNREGA ತಂದಿದ್ದು ಅಂತಂದರೆ, ಜನರಿಗೆ ಸಹಾಯ ಆಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಯಾಕೆ ಅಂತಂದರೆ, ಈಗ ಫಾರ್ಮರ್ಗಳು ಏನಾಗ್ತಾ ಇತ್ತು, ರೈತರಿಗೆ 3 ತಿಂಗಳು, ಸುಮಾರು 3 ತಿಂಗಳು ವರ್ಷದಲ್ಲಿ ಅವರು ಖಾಲಿ ಇರ್ತಾಯಿದ್ರು. ಆ ಒಂದು 3 ತಿಂಗಳು ಅವ್ರಿಗೆ ಇನ್ಕಮ್ ಇರ್ತಾ ಇರಲಿಲ್ಲ. ಕರೆಕ್ಟ್ ಅಲ್ವಾ? ಸೊ ಆ ಇನ್ಕಮ್ ಬೇಕು ಅವ್ರಿಗೆ ಆ ಒಂದು ಆದಾಯ ಬೇಕು ಅನ್ನುವಂಥ, ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ MGNREGA ಅಥವಾ ನರೇಗಾ ಸ್ಕೀಮನ್ನು ತಂದಿದ್ದು. ಬಟ್ ಈಗ ಏನು ಮಾಡಿದ್ದಾರೆ, ಸಪ್ಲೈ ಬೇಸಿಸ್ ಮೇಲೆ ಮಾಡಿರುವಂಥ ಕಾರಣ ಏನಾಗುತ್ತೆ, ಈ ಒಂದು ಆ್ಯಕ್ಟನ್ನು ತಂದಿದ್ದಂಥ ಮುಖ್ಯ ಕಾರಣನೇ ಇಲ್ಲಿ ಸೋತು ಹೋಗಿದೆ ಅಂತ ಹೇಳ್ಬೋದು. ಸೊ ಅದೇ ಒಂದು ದೃಷ್ಟಿಯಲ್ಲಿ ಕರ್ನಾಟಕದಾದ್ಯಂತ ಜನರು ಏನಿದ್ದಾರೆ, MGNREGA ವರ್ಕ್ ಮಾಡ್ತಾ ಇದ್ದಂಥ ಜನರೇನಿದ್ದಾರೆ, ಅವರು ಒಂದು ಸ್ಟ್ರೈಕ್ ಅಥವಾ ಒಂದು ಪ್ರೊಟೆಸ್ಟನ್ನು ಮಾಡ್ತಾಯಿದ್ರು. ಸೊ ಆ ಒಂದು ದೃಷ್ಟಿಯಲ್ಲಿ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಈ ಆರ್ಟಿಕಲಲ್ಲಿ ನಮಗೆ MGNREGA ಬಗ್ಗೆ ಈ ಡೀಟೇಲ್ಸ್ ಬೇಕು. ಯಾವಾಗ ಇದು ಸ್ಟಾರ್ಟ್ ಆಗಿದ್ದು, 2005ರಲ್ಲಿ ಸ್ಟಾರ್ಟ್ ಆಗಿದ್ದು. 100 ದಿನಗಳ ಕಾಲ ಇದು ಏನಂತೀವಿ, ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟನ್ನು ಕೊಡ್ತೀವಿ ಅಂತ ಹೇಳಿತ್ತು. ಆ್ಯಂಡ್ ವಿತಿನ್ 15 ಡೇಸ್, ಅರ್ಜಿ ಹಾಕಿದ 15 ದಿನಗಳಲ್ಲಿ ಕೆಲಸವನ್ನು ಕೊಡಬೇಕು. ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಕೆಲಸ ಸಿಗೋವರೆಗೂ ಸರ್ಕಾರ ಅವರಿಗೆ ಕೊಡಬೇಕಾದಂಥ ಒಂದು ಅಲವೆನ್ಸನ್ನು ಕೊಟ್ಕೊಂಡು ಹೋಗ್ತಾ ಇತ್ತು. ಸೊ ಇದು ಆ್ಯಕ್ಚುಲಿ MGNREGA ಅಥವಾ ನರೇಗಾ ಸ್ಕೀಮ್ ಆಗಿದೆ. ಬಟ್ VBG ರಾಮ್ಜಿ ಏನು ಹೇಳುತ್ತೆ,
125 ಡೇಸನ್ನು ಕೊಡ್ತೀವಿ. ಆದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ, ಸಪ್ಲೈ ಬೇಸಿಸ್ ಮೇಲೆ ಅದನ್ನು ಕೊಡ್ತೀವಿ ಅಂದರೆ ಅಪ್ಲಿಕೇಶನ್ ಹಾಕಿರ್ತೀರ, ಬಟ್ ಏನಂತಂದರೆ ಸಪ್ಲೈ ಇದೆ ಅಂತಂದರೆ ಅಂದರೆ ಅಲ್ಲಿ ಕೆಲಸ ಇದೆ ಅಂತಲೇ ನಾವು ಕೊಡ್ತೀವಿ. ಅಂದರೆ ನಿಮ್ಗೆ ಕೆಲಸ ಕೊಡಬೇಕು ಅನ್ನುವಂಥ ಕಾರಣದಿಂದನೇ ನಾವು ಏನೋ ಒಂದು ಕೆಲಸವನ್ನು ಸೃಷ್ಟಿ ಮಾಡೋದಿಲ್ಲ, ಬದಲಿಗೆ ಕೆಲಸ ಇದ್ದರೆ ಕೆಲಸ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇಲ್ಲಿ MGNREGಯಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಅಲ್ಲಿ ಅಸೆಟ್ ಕ್ರಿಯೇಷನ್ಸನ್ನು ಮಾಡ್ತಾಯಿದ್ರು. ಅಂದರೆ ಇವಾಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸ್ಕೂಲ್ ಇಲ್ಲ ಅಂತಂದರೆ ರಸ್ತೆ ಇಲ್ಲ ಅಂತಂದರೆ ಈ ನರೇಗಾ ಅಡಿಯಲ್ಲಿ ಅದನ್ನು ನಿರ್ಮಿಸ್ತಾ ಇದ್ರು. ಸೊ ಅವಾಗ ಅಲ್ಲಿ ಒಂದು ಕಡೆ ಕೆಲಸನೂ ಇರ್ತಾಯಿತ್ತು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗ್ತಾಯಿತ್ತು. ಬಟ್ ಇಲ್ಲೇನು ಮಾಡಿದ್ದಾರೆ, ಆ ರೀತಿಯಾಗಿ ನಾವು ಮಾಡೋದಿಲ್ಲ ಅಂತ ಹೇಳಿರುವಂಥ ಕಾರಣ ಇದೇ ಮುಖ್ಯವಾದ ಸವಾಲಾಗಿರುವಂಥದ್ದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಕಾಸ್ಟನ್ನು ಇಟ್ಕೊಂಡಿದ್ದಾರೆ, ಒಂದು ಜಾತಿ ಬೇಸಿಸ್ ಮೇಲೆ, ಒಂದು ಜೆಂಡರ್ ಬೇಸಿಸ್ ಮೇಲೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಜಾತಿ ಬೇಸಿಸ್ ಮೇಲೆ ಹೋದಾಗ ಏನಾಗ್ತಾ ಇದೆ ಅಂತಂದರೆ ಎಷ್ಟೋ ಜನ ದಲಿತರು ಏನು ಹೇಳಿದ್ದಾರೆ ಅಂತಂದರೆ ನರೇಗಾ ಬರೋದಕ್ಕೆ ಮುಂಚೆ ನಮಗೆ ಕೆಲಸಗಳನ್ನು ಹುಡ್ಕೋದು ಕಷ್ಟ ಆಗ್ತಾಯಿತ್ತು, ನಮಗೆ ಒಂದು ಜೀವನ ಆಧಾರ ಸಿಗೋದು ಕಷ್ಟ ಆಗ್ತಾಯಿತ್ತು. ಯಾಕೆಂತಂದರೆ ಅಲ್ಲಿ ನಾವು ಹ್ಯುಮಿಲಿಯೇಷನ್ ಇರ್ಬೋದು, ಇಲ್ಲ ಕ್ಯಾಸ್ಟ್ ಡಿಫ್ರೆನ್ಸಸ್ಸನ್ನು ಇರ್ಬೋದು, ಕ್ಯಾಸ್ಟ್ ಅಪ್ರೆಷನನ್ನು ನಾವು ಎದುರಿಸ್ಬೇಕಾಗಿತ್ತು. ಆದರೆ ಈಗ ಅಂದರೆ ನರೇಗಾ ಬಂದ ಮೇಲೆ ಏನಾಗಿತ್ತು ಅಂದರೆ ಅದೆಲ್ಲ ಇರಲಿಲ್ಲ. ನಮಗೆ ಕೆಲಸ ಸಿಕ್ಕಿಲ್ಲ ಅಂತಲೇ ನಾವು ನರೇಗಾಲಿ ಹೋಗ್ಬೋದಿತ್ತು, ಅಲ್ಲಿ ನಮಗೆ ಆದಾಯ ಬರ್ತಾಯಿತ್ತು. ಆದರೆ ಈಗ VBG ರಾಮ್ಜಿಯಲ್ಲಿ ಆ ಒಂದು ಮತ್ತೆ ಹಳೆಯದಾಗಿ ಹೇಗಿತ್ತು ಅಂದರೆ ನಾವು ಕೆಲಸಗಳನ್ನು ಹುಡ್ಕೊಂಡು ಹೋಗಿ ಮತ್ತೆ ಆ ಒಂದು ಕ್ಯಾಸ್ಟ್ ಡಿಫ್ರೆನ್ಸಸ್ಸನ್ನು, ಕ್ಯಾಸ್ಟ್ ಆಪ್ರೇಷನನ್ನು ಸಹಿಸ್ಕೋಬೇಕಾಗುತ್ತೆ, ಆ ರೀತಿಯಾಗಿ ಮತ್ತೆ ವಾಪಸ್ ತಂದಿದೆ ಅಂತ ದಲಿತರು ಹೇಳಿದ್ದಾರೆ. ಅದೇ ಒಂದು ಕಾನ್ಸೆಪ್ಟನ್ನೇ ವುಮೆನ್ ಕೂಡ ಹೇಳಿದ್ದಾರೆ, ಮಹಿಳೆಯರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಏಕೆಂತಂದರೆ ಮಹಿಳೆಯರು ಅಂತ ಹೋದಾಗ ಹಲವಾರು ಬಾರಿ ಅವ್ರಿಗೆ ಕೆಲಸಗಳನ್ನು ಕೊಡ್ತಾ ಇರಲಿಲ್ಲ. ಯಾಕೆ? ಅವ್ರಿಗೆ ಸ್ಕಿಲ್ ಇರ್ತಾ ಇರಲಿಲ್ಲ, ಬೇಕಾಗಿರುವಂಥ ಒಂದು ಸ್ಕಿಲ್ಗಳು ಇರ್ತಾ ಇರಲಿಲ್ಲ, ಒಂದು ಎಜುಕೇಷನ್ ಇರ್ತಾ ಇರಲಿಲ್ಲ, ತದನಂತರ ಲಿಟ್ರಸಿ ಇರಲಿಲ್ಲ. ಮತ್ತು ಎಷ್ಟೊಂದು ಕೆಲಸಗಳು ಏನಿತ್ತು ಅಂತಂದರೆ ಇದು ಮಹಿಳೆಯರು ಮಾಡುವಂಥ ಕೆಲಸ ಅಲ್ಲ, ಇದು ಪುರುಷರು ಮಾಡುವಂಥ ಕೆಲಸ, ಆ ರೀತಿಯಾದ ಒಂದು ಡಿಸ್ಕ್ರಿಮಿನೇಷನ್ನ ಅನುಭವಿಸ್ಬೇಕಾಗಿತ್ತು. ಬಟ್ ಈ ಒಂದು ನರೇಗಾಲಿ ಅದನ್ನೆಲ್ಲ ತೆಗೆದುಹಾಕಿ ಮಹಿಳೆಯರಿಗೂ ಅಷ್ಟೇ ಪುರುಷರಿಗೂ ಅಷ್ಟೇ ಸಮಾನ ಆದ್ಯತೆಯನ್ನು ನೀಡಲಾಗ್ತಾಯಿತ್ತು. ಎಸ್, ದೇರ್ ವಾಸ್ ವರ್ಕ್ ಪೇ ಡಿಫ್ರೆನ್ಸ್ ಇತ್ತು, ಬಟ್ ಹಾಗಂತ ಅಂದ್ಬಿಟ್ಟು ಕೆಲಸ ಕೊಡೋದ್ರಲ್ಲಿ ಆ ರೀತಿಯಾದ ಡಿಫ್ರೆನ್ಸ್ಗಳನ್ನು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಒಂದು ಇನ್ಕಮ್ ಇರ್ತಾಯಿತ್ತು, ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಇರುವಂಥ ಒಂದು ಅವಕಾಶ ಕೂಡ ಇತ್ತು. ಬಟ್ ಈಗ VBG ರಾಮ್ಜಿಯಿಂದ ಈ ರೀತಿಯಾಗಿ ಆಗುವಂಥ ಪಾಸಿಬಿಲಿಟಿ ಕಡಿಮೆ ಇದೆ ಅನ್ನುವಂಥ ಒಂದು ಗ್ರೀವಿಯನ್ಸನ್ನು ಅಥವಾ ಒಂದು ತೊಳಲಾಟವನ್ನು ಅವರು ತೋಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಇಲ್ಲಿ ಬೇಕಾಗಿರುವಂಥದ್ದು. ಇದನ್ನು ನೀವು ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬಳಸ್ಬೋದು ಅಂತಂದರೆ, ಎಲ್ಲಾದರೂ ಎಥಿಕ್ಸ್ ಕ್ವೆಶನ್ಸ್ಗಳು ಬಂದರೆ, ಇಲ್ಲ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ, ಇಲ್ಲ ಕಾಸ್ಟ್ಗಳ ಬಗ್ಗೆ ಕ್ವೆಶನ್ಸ್ ಬಂದರೆ ಅಲ್ಲಿ MGNREGA ಯಾವ ರೀತಿಯಾಗಿ ಈ ಒಂದು ಕ್ಯಾಸ್ಟ್ ಡಿಫ್ರೆನ್ಸಸನ್ನು ಇರ್ಬೋದು, ಇಲ್ಲ ಅಂತಂದರೆ ವಿಮೆನ್ ಅಥವಾ ಜೆಂಡರ್ ಡಿಫ್ರೆನ್ಸಸ್ ಏನಿದೆ ಇದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಿದೆ ಅನ್ನೋದರ ಒಂದು ಕುರಿತಾಗಿ ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾಗತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲನ್ನು ನೋಡಿದ್ದೀವಿ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇಲ್ಲಿ ಜಸ್ಟ್ ಆ ಒಂದು MGNREGA ಏನಿದೆ ಅದರ ಬಗ್ಗೆ ನಾನು ಅಂದರೆ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಾಕಿದ್ದೀನಿ. ನಂತರ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು, ಮತ್ತು ಇಲ್ಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಹಾಕಿದ್ದೀನಿ. ನೀವು ಇದನ್ನ ರಿವಿಷನ್ ಸ್ಲೈಡ್ ಆಗಿ ಯೂಸ್ ಮಾಡ್ಕೋಬೋದಾಗುತ್ತೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 52,000 ಡಿನೈಡ್ ಗೃಹಲಕ್ಷ್ಮಿ ಬೆನಿಫಿಟ್ಸ್ ಡ್ಯೂ ಟು ಟ್ಯಾಕ್ಸ್ ರೆಕಾರ್ಡ್ಸ್. ಏನಾಗಿದೆ ಅಂತಂದರೆ ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂಥ ಗೃಹಲಕ್ಷ್ಮಿ ಬೆನಿಫಿಟ್ಗಳು ಏನಿದೆ ಇದರಲ್ಲಿ ಸುಮಾರು 52,000 ಮಹಿಳೆಯರಿಗೆ ಈ ಒಂದು ಬೆನಿಫಿಟನ್ನು ಡಿನೈ ಮಾಡಲಾಗಿದೆ, ಕೊಡೋದಿಲ್ಲ ನಾವು ನಿಮಗೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಅವರು GST ಪೇಯರ್ಸ್ ಆಗಿರ್ತಾರೆ, ಇಲ್ಲಾಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ. ಅಂದರೆ ಅವರು ಫ್ರಾಡ್ ಮಾಡಿ ಆ ಒಂದು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಎನ್ರೋಲ್ ಆಗಿದ್ದಾರೆ ಅನ್ನುವಂಥದ್ದು. 52,000 ಮಹಿಳೆಯರು ಅಂತಂದರೆ ಪ್ರತಿ ಮಹಿಳೆಗೆ ಎಷ್ಟು 2,000 ರೂಪಾಯಿ 2,000 ರೂಪಾಯಿಯನ್ನು ಕೊಡ್ತಿದ್ರು. ಅದರಲ್ಲಿ 52,000 ರೂಪಾಯಿ 52,000 ಮಹಿಳೆಯರು ಈ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ಒಂದು ಇಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದರೆ ಇದರ ಇಂಪ್ಲಿಮೆಂಟೇಷನ್ನಲ್ಲಿ ಗ್ಯಾಪ್ ಇದೆ ಅಂತ, ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅನ್ನುವಂಥದ್ದು. ಮತ್ತು ಬೆನಿಫಿಷಿಯರಿಗಳನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಕೂಡ ಇಲ್ಲಿ ಸರ್ಕಾರ ಎಡವಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇವೆಲ್ಲ ನಮಗೆ ಎಲ್ಲಿ ಬಳಸ್ಬೋದು ಅಂತಂದರೆ ಮೀನ್ಸ್ ಆನ್ಸರ್ ರೈಟಿಂಗಲ್ಲಿ ಇವನ್ನ ಬಳಸ್ಬೋದು. ಅಂದರೆ ಎಫೆಕ್ಟಿವ್ ಗವರ್ನೆನ್ಸ್ ಯಾಕೆ ಆಗ್ತಾ ಇಲ್ಲ ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ಸ್ಗಳು, ಈಗ ಯಾವುದೇ ಒಂದು ಯೋಜನೆ ಸರಿಯಾಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ಸ್ಗಳು ಏನು ಅಂತ ಬಂದಾಗ ಈ ರೀತಿಯಾದ ಒಂದು ರೀಸನ್ಗಳನ್ನು ನಾವು ಅಲ್ಲಿ ಕೋಟ್ ಮಾಡ್ಬೋದು. ಆ್ಯಂಡ್ ಇದನ್ನು ಎಕ್ಸಾಂಪಲ್ ಆಗಿ ಕೂಡ ನಾವು ಅಲ್ಲಿ ಬರಿಬೋದಾಗುತ್ತೆ. ಆಗ ನಮ್ಮ ಒಂದು ಆನ್ಸರ್ ಏನಿದೆ ಆನ್ಸರ್ನ ಕ್ವಾಲಿಟಿ ಚೆನ್ನಾಗಾಗುತ್ತೆ. ಸೊ ಈಗ ಸರ್ಕಾರ ಈ ರೀತಿಯಾಗಿ ಆಗಿರುವಂಥ ಒಂದು ಏನು
ತಪ್ಪಿದೆ, ಅಂದರೆ GST ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳೇನಿದ್ದಾರೆ ಅವರ ಹೆಸರನ್ನು 52,000 ಮಹಿಳೆಯರು ಅವರ ಹೆಸರು ಜಾಯ್ನ್ ಆಗಿರುವಂಥ ಕಾರಣ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಆ ಒಂದು ಏನು ಮಿಸ್ಮ್ಯಾಚ್ಗಳಾಗಿದೆ ರೆಕಾರ್ಡ್ಸಲ್ಲಿ ಅವುಗಳನ್ನೆಲ್ಲನೂ ಸರಿ ಮಾಡ್ತಾ ಇದ್ದಾರೆ. ಸೊ ದಟ್ ಯಾರು ಎಲಿಜಿಬಲ್ ವುಮೆನ್ ಏನಿದ್ದಾರೆ ಅವರಿಗೆ ಈ ಒಂದು ಸ್ಕೀಮ್ನ ಬೆನಿಫಿಟ್ ದಕ್ಕಲಿ ಅನ್ನುವಂಥ ಒಂದು ಕಾರಣದಿಂದ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಈಗಾಗಲೇ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಏನು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ದೀನಿ. ಇನ್ನು ಈಗ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ನಮಗೆ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಬೇಕು, ಅದರ ಬಗ್ಗೆ ಕೂಡ ಇನ್ಫಾರ್ಮೇಷನನ್ನು ನೋಡೋಣ. ಮೊದಲಿಗೆ ಸ್ಕೀಮ್ ಹೆಸರು ಬಂದು ಗೃಹಲಕ್ಷ್ಮಿ ಸ್ಕೀಮ್ ನಮ್ಗೆ ಗೊತ್ತಿದೆ. ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡಿರೋದಂಥದ್ದು 2023ರಿಂದ ಇದು ನಡೀತಾ ಇರೋವಂಥದ್ದು. ಹಾಗೆ ಇದು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಆಗಿರುತ್ತೆ, ಅಂದರೆ ಆ ಒಂದು ಮಹಿಳೆಯ ಖಾತೆಗೆ ಈ ಒಂದು ಹಣ ಡೈರೆಕ್ಟಾಗಿ ಹೋಗುತ್ತೆ. ಏನಕ್ಕೆ ಈ ಒಂದು ಇದನ್ನು ಕೊಟ್ಟಿದ್ದು ಅಂದರೆ ಮಹಿಳೆಯರಿಗೆ ಮಂತ್ಲಿ ಇನ್ಕಮ್ ಸಪೋರ್ಟನ್ನು ನೀಡುವಂಥ ದೃಷ್ಟಿಯಲ್ಲಿ, ಯಾರಿಗೆ ವಿಮೆನ್ಗೆ ಮಂತ್ಲಿ ಇನ್ಕಮ್ ಸಪೋರ್ಟನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ, ಆ್ಯಂಡ್ ಅಡಲ್ಟ್ ವುಮೆನ್ಗೆ ಕೊಡುವಂಥದ್ದು, ಅಂದರೆ 18 ಇಯರ್ಸ್ಗೂ ಮೇಲಾಗಿರಬೇಕು ಅವ್ರಿಗೆ ಒಂದು ಕ್ರೈಟೀರಿಯಾ. ಇನ್ನೊಂದು ಆ ಒಂದು ಮಹಿಳೆ ಆ ಒಂದು ಕುಟುಂಬದ ಏನಂತೀವಿ ಹೆಡ್ ಆಗಿರಬೇಕು. ಓಕೆನಾ, ಫೀಮೇಲ್ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಆಗಿರಬೇಕು, ಅವರು ಫೀಮೇಲ್ ಹೆಡ್ ಆಫ್ ಹೌಸ್ ಹೋಲ್ಡ್ ಆಗಿರಬೇಕು, ಅವರಿಗೆ ಮಾತ್ರ ಕೊಡ್ತಾರೆ. ಮತ್ತು ಒಂದು ಫ್ಯಾಮಿಲಿಯಿಂದ ಒಂದು ಮಹಿಳೆಗೆ ಮಾತ್ರನೇ ಕೊಡುವಂಥ ಒಂದು ಬೆನಿಫಿಟ್ ಆಗಿದೆ ಇದು. ಓಕೆನಾ, ಅದು ಕೂಡ ನಮಗೆ ಇಂಪಾರ್ಟೆಂಟು. ತದನಂತರ ಯಾವುದೇ ರೀತಿಯಾದ ಟ್ಯಾಕ್ಸನ್ನು ಕಟ್ತಾ ಇರ್ಬೋದು, ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಡೈರೆಕ್ಟ್ ಟ್ಯಾಕ್ಸ್ ಆಗಲಿ, ಅಂದರೆ ಇನ್ಕಮ್ ಟ್ಯಾಕ್ಸ್ ಆದರೂ ಆಗಲಿ ಅಥವಾ GST ಆಗಲಿ, ಎರಡನ್ನೂ ಕೂಡ ಇವರು ಕಟ್ತಾ ಇರಬಾರ್ದು. ಓನ್ಲಿ ದೆನ್ ದೇ ವಿಲ್ ಗೆಟ್ ದಿಸ್ ಗೃಹಲಕ್ಷ್ಮಿ ಬೆನಿಫಿಟ್ ಅನ್ನುವಂಥದ್ದು. ಈಗಾಗಲೇ ಹೇಳಿರೋ ಥರ 2,000 ರೂಪಾಯಿ ಪರ್ ಮಂತ್. ಸೊ ವರ್ಷಕ್ಕೆ ನೋಡಿದಾಗ 24,000 ರೂಪಾಯಿ ಬರುತ್ತೆ. ಆಧಾರ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ಖಾತೆಗೆ, ಅದು ಬ್ಯಾಂಕ್ ಖಾತೆಗೆ ಇದು ಡೈರೆಕ್ಟಾಗಿ ಹೋಗುವಂಥದ್ದು. ಇದನ್ನು ಇನಿಷಿಯೇಟ್ ಮಾಡಿರುವಂಥ ಈ ಡಿಪಾರ್ಟ್ಮೆಂಟ್ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ಇದರ ಒಂದು ಯೋಜನೆ ಆಗಿದೆ ಈ ಒಂದು ಯೋಜನೆ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಈ ಒಂದು ಸ್ಕೀಮ್ ಬಗ್ಗೆ ಬೇಕಾಗಿರುವಂಥದ್ದು ಅಷ್ಟೇ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 16ನೇ ಹಣಕಾಸು ಆಯೋಗದ ಸೂತ್ರ, ಮಧ್ಯಪ್ರದೇಶಕ್ಕೆ ಹೆಚ್ಚು ನಷ್ಟ, ರಾಜ್ಯಕ್ಕೆ ಭಾರೀ ಲಾಭ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂತಂದರೆ 16th ಫಿನಾನ್ಸ್ ಕಮಿಷನ್ ಏನಿದೆ ಇದು ಏನು ಹೇಳಿದೆ ಅಂತಂದರೆ ಸದರನ್ ಸ್ಟೇಟ್ಸ್ ಏನಿದೆ, ಅಂದರೆ ಈಗ ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಈ ಒಂದು ದಕ್ಷಿಣದ ರಾಜ್ಯಗಳು ಏನಿದೆ ಇವುಗಳಿಗೆ ಕೊಡಬೇಕಾಗಿರುವಂತಹ ಹಣ ಏನಿದೆ, ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ, ಇದನ್ನು ಹೆಚ್ಚಿನದಾಗಿ ಕೊಡಬೇಕು ಅಂತ 16th ಫಿನಾನ್ಸ್ ಕಮಿಷನ್, 16th ಹಣಕಾಸು ಆಯೋಗ ಹೇಳಿದೆ ಈಗಾಗಲೇ. ಆ್ಯಂಡ್ ಈ ಒಂದು ಏನು ಹಣಕಾಸು ಆಯೋಗ ಹೇಳಿರುವಂಥ ಒಂದು ಫಾರ್ಮುಲಾವನ್ನು ಬಳಸಿ ನೋಡಿದ್ರೆ ಕರ್ನಾಟಕಕ್ಕೆ ಸುಮಾರು 4.13% ಏನಿದೆ 4.13% ಟ್ಯಾಕ್ಸ್ ಡೆವಲ್ಯೂಷನ್ ಆಗುತ್ತೆ. ಏನಾಗುತ್ತೆ ಅಂತಂದರೆ ಈಗ ಸೆಂಟರಿಂದ ಸ್ಟೇಟಿಗೆ ಏನಾದ್ರು ಟ್ಯಾಕ್ಸ್ ಡೆವಲ್ಯೂಷನ್ ಆಗ್ತಾ ಇದೆ ಅಂತಂದರೆ ಇದರ ಫಾರ್ಮುಲಾವನ್ನು ಈ ಒಂದು ಹಣಕಾಸು ಆಯೋಗ ನಿರ್ಧರಿಸುತ್ತೆ. ಸೊ ಹಣಕಾಸು ಆಯೋಗ ನಿರ್ಧರಿಸೋದು 41% ಅಂತ ಹೇಳಿದೆ. ಸೊ ಈ 41%ರಲ್ಲಿ 4.13% ಕರ್ನಾಟಕಕ್ಕೆ ಬರುತ್ತೆ ಅನ್ನುವಂಥದ್ದು. ಈ ಹಿಂದಿನ ಒಂದು ಆಯೋಗ ಏನಿತ್ತು, 15th ಫಿನಾನ್ಸ್ ಕಮಿಷನ್ ಏನಿತ್ತು, ಇದೇನು ಹೇಳ್ತು ಅಂದರೆ 3.65% ಮಾತ್ರ ಹೇಳಿತ್ತು. ಸೊ ಇಲ್ಲಿ ಕರ್ನಾಟಕಕ್ಕೆ ಇನ್ಕ್ರೀಸ್ ಆಗಿದೆ. ಸೊ ಈ ರೀತಿಯಾಗಿ ಕ್ವೆಶನ್ಸ್ ಕೂಡ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಅಂದರೆ ಈಗ ಏನು ಒಂದು ಸ್ಟೇಟ್ಮೆಂಟನ್ನು ಕೊಡ್ಬೋದು, ಯಾವ ರೀತಿಯಾಗಿ ಅಂತಂದರೆ 16ನೇ ಹಣಕಾಸು ಆಯೋಗದ ಒಂದು ಏನು ಟ್ಯಾಕ್ಸ್ ಡೆವಲ್ಯೂಷನ್ ಇದೆ ಅದರಿಂದ ಬಂದಿರುವಂಥ ಒಂದು ಡೆವಲ್ಯೂಷನಲ್ಲಿ ಕರ್ನಾಟಕದ ಪಾಲೇನಿದೆ ಇದು ಡಿಕ್ರೀಸ್ ಆಗಿದೆ ಇಲ್ಲ ಇನ್ಕ್ರೀಸ್ ಆಗಿದೆ ಅಂತ ಆ ಒಂದು ಸ್ಟೇಟ್ಮೆಂಟನ್ನು ಕೊಡ್ಬೋದು. ಕರೆಕ್ಟ್ ಆನ್ಸರ್ ಏನು? ಆ್ಯಕ್ಚುಯಲ್ ಆಗಿ ಕರ್ನಾಟಕದ ಶೇರ್ ಏನಿದೆ, ಕರ್ನಾಟಕದ ಶೇರ್ ಇಲ್ಲಿ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸರಿಸುಮಾರು 63,000 ಕೋಟಿಯಷ್ಟು ತೆರಿಗೆ ಪಾಲು ಕರ್ನಾಟಕಕ್ಕೆ ಸೇರುತ್ತೆ ಈ ಒಂದು 16ನೇ ಹಣಕಾಸು ಆಯೋಗದ ಒಂದು ಪ್ರಕಾರ ಅಂತ. ಓಕೆನಾ? ಸೊ ಇಷ್ಟು ನಮಗೆ ಆ್ಯಕ್ಚುಲಾಗಿ ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮಗೆ ಏನು ಬೇಕು ಅಂತಂದರೆ 16th ಫಿನಾನ್ಸ್ ಕಮಿಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ಈ ರೀತಿಯಾದ ಒಂದು ಹಣಕಾಸು ಆಯೋಗ ಏನಿರುತ್ತೆ ಅದರ ಕುರಿತಾಗಿ ಕ್ವೆಶನ್ಸ್ಗಳು ಬಂದಿರುವಂಥ ಕಾರಣ ನಮಗೆ ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕರ್ನಾಟಕಕ್ಕೆ ಇದು ಅಂತೀವಿ ಪಾಸಿಟಿವ್ ಆಗಿ ಅಫೆಕ್ಟ್ ಮಾಡಿರುವಂಥ ಕಾರಣ, ಒಂದು ಪಾಸಿಟಿವ್ ಪರಿಣಾಮವನ್ನು ಬೀರಿರುವಂಥ ಕಾರಣ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು 16th ಫಿನಾನ್ಸ್ ಕಮಿಷನ್ ಬಗ್ಗೆ ನೋಡೋಣ. ಮೊದಲಿಗೆ ಫೈನಾನ್ಸ್ ಕಮಿಷನ್ಗಳು ಅಥವಾ ಹಣಕಾಸು ಆಯೋಗ ಏನಿದೆ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಿಕವಾಗಿ ಸ್ಥಾಪಿಸಲಾಗುವಂಥ ಒಂದು ಬಾಡಿ ಆಗಿರುತ್ತೆ. ಯಾಕೆ ಅಂತಂದರೆ ಆರ್ಟಿಕಲ್ 280 ಏನಿದೆ ಸಂವಿಧಾನದ 280ನೇ ವಿಧಿ ಏನಿದೆ ಇದೇನು ಹೇಳುತ್ತೆ ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಹಣಕಾಸು ಆಯೋಗವನ್ನು
ಏನಂತೀವಿ ಸ್ಥಾಪಿಸಬೇಕು ಅಂತ ಹೇಳಿದೆ. ಈ ಒಂದು 16ನೇ ಹಣಕಾಸು ಆಯೋಗದ ಚೇರ್ಮನ್ ಯಾರು ಅಂದರೆ ಡಾಕ್ಟರ್ ಅರವಿಂದ್ ಪನಗರಿಯಾ ಅವರು. ಆ್ಯಂಡ್ ಈ ಒಂದು ಹಣಕಾಸು ಸಚಿವಾಲಯದ ಒಂದು ಅವಧಿ ಏನಿದೆ ಇದು ಬಂದು 2026-27ರಿಂದ 2030-31 ಅಂದರೆ 5 ವರ್ಷಗಳ ಕಾಲ ಇದರ ಒಂದು ಟೆನ್ಯೂರ್ ಇದೆ ಅಂತ ಹೇಳ್ಬೋದು. ಫಾರ್ಮ್ ಆಗಿದ್ದು ಯಾವಾಗ ಡಿಸೆಂಬರ್ 2023ರಲ್ಲಿ ಫಾರ್ಮ್ ಆಗಿದ್ದು. ಬಟ್ ಇದರ ಒಂದು ಶಿಫಾರಸುಗಳೇನಿದೆ ಅದು ಜಾರಿಗೆ ಬರುವಂಥದ್ದು ಈ ಒಂದು ಫೈನಾನ್ಷಿಯಲ್ ಇಯರ್ ಏನಿರುತ್ತೆ 2026-27ನ ಫೈನಾನ್ಷಿಯಲ್ ಇಯರ್ ಏನಿದೆ ಅಲ್ಲಿಂದ ಇದು ಜಾರಿಗೆ ಬರುವಂಥದ್ದು. ಇದು ರಿಪೋರ್ಟನ್ನು ಪ್ರೆಸಿಡೆಂಟ್ ಮತ್ತು ಪಾರ್ಲಿಮೆಂಟ್ಗೆ ಕೊಡುತ್ತೆ. ಇನ್ನೊಂದೇನು ಅಂತಂದರೆ ಇದನ್ನು ಸ್ಥಾಪಿಸೋದು ಯಾರು ಅಂತಂದರೆ ಪ್ರೆಸಿಡೆಂಟ್ ಇದನ್ನು ಸ್ಥಾಪಿಸ್ತಾರೆ. ಓಕೆನಾ, ಇಷ್ಟು ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಅಂಶಗಳಾಯಿತು. ಈಗ ನಾವು ಇದರ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿತ್ತು, ಇದೇನು ಹೇಳಿದೆ ನಾನು 2023ರಲ್ಲಿ ಇದನ್ನು ಸ್ಥಾಪಿಸಿದ್ರು ಅಂತ. ಅದನ್ನು ಸ್ಥಾಪಿಸಿದ ನಂತರ ಏನು ಮಾಡ್ತಾರೆ ಅಂದರೆ ಕೆಲವಷ್ಟು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕೊಡ್ತಾರೆ. ಅಂದರೆ ರಾಷ್ಟ್ರಪತಿಗಳು ಈ ಒಂದು ವಿಚಾರಗಳ ಕುರಿತಾಗಿ ನೀವು ಡಿಸಿಷನ್ಸನ್ನು ತಗೋಬೇಕು, ಶಿಫಾರಸುಗಳನ್ನು ನೀಡಬೇಕು ಅಂತ ಹಣಕಾಸು ಆಯೋಗಕ್ಕೆ ಹೇಳ್ತಾರೆ. ಸೊ ಆ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಏನೇನು ಅಂದರೆ ಒಂದು ವರ್ಟಿಕಲ್ ಡೆವಲ್ಯೂಷನ್ಸ್ ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಏನು ತೆರಿಗೆ ಹಂಚಿಕೆ ಹಣಪಾಲುಗಳು ಏನಿರ್ತವೆ, ಹಣದ ಹಂಚಿಕೆ ಏನಿರುತ್ತೆ ಅದರ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು. ಹಾರಿಜಾಂಟಲ್ ಡೆವಲ್ಯೂಷನ್ ಅಂದರೆ ರಾಜ್ಯಗಳ ಒಂದು ಅಮಾಂಗ್ ಸ್ಟೇಟ್ಸ್ ಯಾವ ರೀತಿಯಾಗಿ ಈ ಒಂದು ಡೆವಲ್ಯೂಷನ್ ಆಗಬೇಕು ಅನ್ನೋಂಥರ ಕುರಿತಾಗಿ ಮಾತಾಡುತ್ತೆ. ತದನಂತರ ಗ್ರಾಂಟ್ಸ್ ಇನ್ ಏಡ್ ಅಂಡರ್ ಆರ್ಟಿಕಲ್ 275 ಸಂವಿಧಾನದ 275ನೇ ವಿಧಿಯ ಅಡಿಯಲ್ಲಿ ಇರುವಂಥ ಗ್ರಾಂಟ್ ಇನ್ ಏಡ್ ಬಗ್ಗೆ ಮಾತಾಡಬೇಕು. ಮತ್ತು ಈ ಒಂದು ಲೋಕಲ್ ಬಾಡಿಗಳು ಏನಿರ್ತವೆ ಅಂದರೆ ಈಗ ಮುನ್ಸಿಪಾಲಿಟಿ ಇರ್ಬೋದು, ಪಂಚಾಯತ್ ರಾಜ್ಯಗಳಿರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ತೆರಿಗೆಯನ್ನು ಹಂಚಬೇಕು ಅನ್ನೋದರ ಕುರಿತಾಗಿ ಮಾತಾಡುತ್ತೆ. ತದನಂತರ ಫಿಸ್ಕಲ್ ಕನ್ಸಾಲಿಡೇಷನ್ ಮತ್ತು ಡೆಟ್ ಸಸ್ಟೈನಬಿಲಿಟಿ ಯಾವ ರೀತಿಯಾಗಿ ಆರ್ಥಿಕತೆಯನ್ನು ಅಥವಾ ಒಂದು ಏನು ಫಿಸ್ಕಲ್ ಪ್ರೂಡೆನ್ಸನ್ನು ಮೇಂಟೈನ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಸಾಲಗಳನ್ನು ಮೇಂಟೈನ್ ಮಾಡಬೇಕು ಅಂದರೆ ಹೆಚ್ಚಿನದಾಗಿ ಸಾಲಕ್ಕೆ ಹೋಗದಿರ ಇರುವಂಥ ಸಾಲವನ್ನು ತೀರಿಸ್ಕೊಂಡು ಯಾವ ರೀತಿಯಾಗಿ ಅದನ್ನ ಮೇಂಟೈನ್ ಮಾಡಬೇಕು ಅನ್ನೋದರ ಕುರಿತಾಗಿ. ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡಿಂಗ್ ಬಗ್ಗೆ ಈ ಒಂದು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ಗಳಿರ್ಬೋದು, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ಗಳಿರ್ಬೋದು, ಇವುಗಳಿಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನೋದರ ಕುರಿತಾಗಿ ಕೂಡ ಈ ಫಿನಾನ್ಸ್ ಕಮಿಷನ್ ಮಾತಾಡಬೇಕಿತ್ತು. ಸೊ ಇಷ್ಟು ಇದರ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಆಗಿದೆ. ನೆಕ್ಸ್ಟ್ ಈಗ ನಾವು ಏನು ನೋಡ್ತೀವಿ ಅಂತಂದರೆ 15th ಫಿನಾನ್ಸ್ ಕಮಿಷನ್ ಮತ್ತು 16th ಫಿನಾನ್ಸ್ ಕಮಿಷನ್ ಈ ಒಂದು ಎರಡು ಕಮಿಷನ್ಗಳ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಅದು ಸೆಲೆಕ್ಟ್ ಮಾಡಿರುವಂಥ ಕ್ರೈಟೀರಿಯಾಗಳು ಏನು. ಈಗ ಈ ಒಂದು ಏನು ವರ್ಟಿಕಲ್ ಡೆವಲ್ಯೂಷನ್ ಆಗಬೇಕು, ಈ ವರ್ಟಿಕಲ್ ಡೆವಲ್ಯೂಷನ್ಗೆ ಕ್ರೈಟೀರಿಯಾಗಳು ಅಂತ ಇರುತ್ತೆ. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಇದರ ಕುರಿತಾಗಿ ಪ್ರಿಲಿಮ್ಸಲ್ಲಿ ಈ ಹಿಂದೆ ಕ್ವೆಶನ್ಸ್ಗಳು ಬಂದಿದೆ, UPSCಲಿ ಬಂದಿದೆ. ಸೊ ಅದೇ ಮಾದರಿಯಲ್ಲಿ KPSCಯಲ್ಲೂ ಕೂಡ ಕೇಳ್ಬೋದಾಗುತ್ತೆ. ಯಾಕೆಂತಂದರೆ ಕರ್ನಾಟಕಕ್ಕೆ ಈ ಸತಿ ಹೆಚ್ಚಿನದಾಗಿ ಲಾಭ ಆಗ್ತಾ ಇರುವಂಥ ಕಾರಣ ಇದು ನ್ಯೂಸಲ್ಲಿದೆ, ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಕ್ರೈಟೀರಿಯಾ ಬಗ್ಗೆ ನಾವು ನೋಡೋಣ. ಇಲ್ಲಿ 15th ಫೈನಾನ್ಸ್ ಕಮಿಷನ್ನು ಮತ್ತು 16th ಫಿನಾನ್ಸ್ ಕಮಿಷನ್ ಎರಡರ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಓಕೆನಾ. ಸೊ ಮೊದಲಿಗೆ ಕ್ರೈಟೀರಿಯಾಗಳು ಏನೇನು ಅಂತ. ಈಗ ಕೇಂದ್ರ ಸರ್ಕಾರದಿಂದ ಸೆಂಟರಿಂದ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಣವನ್ನು ಹಂಚಬೇಕು ಅಂತಂದರೆ ಕೆಲವಷ್ಟು ಕ್ರೈಟೀರಿಯಾಗಳನ್ನು ಇರಬೇಕಾಗುತ್ತೆ. ಸೊ ಆ ಕ್ರೈಟೀರಿಯಾಗಳು ಏನೇನು ಅಂತ ನೋಡೋಣ. ಮೊದಲಿಗೆ ಇನ್ಕಮ್ ಡಿಸ್ಟೆನ್ಸ್ ಅದರಲ್ಲಿ 45% ಮೊದಲಿತ್ತು, ಈಗ 42.5% ಮಾಡಿದ್ದಾರೆ. ಇದೆಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇರುವಂಥ 41% ಡೆವಲ್ಯೂಷನ್ ಏನು ಹೇಳಿದಾರಲ್ಲ ಅದರಲ್ಲಿ ಯಾವ ರೀತಿಯಾಗಿ ಮತ್ತೆ ಅದನ್ನು ಡಿವೈಡ್ ಮಾಡಿರುವಂಥದ್ದು. ಮತ್ತು ಪಾಪ್ಯುಲೇಷನ್ ಬೇಸಿಸ್ ಮೇಲೆ 2011ರ ಪಾಪ್ಯುಲೇಷನ್ ಏನಿದೆ, ಯಾಕೆಂತಂದರೆ 2021ರಲ್ಲಿ ಸೆನ್ಸಸ್ ಮಾಡಿಲ್ಲ ನಾವು. ಸೊ ಹಾಗಾಗಿ ರೀಸೆಂಟ್ ಸೆನ್ಸಸ್ ಅಂತ ಬಂದಾಗ 11ನೇದು ಏನಿದೆ ಅದೇನೇ. ಸೊ ಅದರ ಮೊದಲು 15% ಕೊಟ್ಟಿದ್ರು, ಈಗ 17.5%ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇದು ಡಿಕ್ರೀಸ್ ಆಗಿದೆ, ಇದು ಇನ್ಕ್ರೀಸ್ ಆಗಿದೆ. ಮತ್ತು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಇದು 12.5% ಇದ್ದಿದ್ದನ್ನ 10% ಮಾಡಿದ್ದಾರೆ, ಮತ್ತು ಇದು ಕಡಿಮೆ ಮಾಡಿದ್ದಾರೆ. ಮತ್ತು ಆ ಒಂದು ರಾಜ್ಯದ ವಿಸ್ತರಣೆ ಬೇಸಿಸ್ ಮೇಲೂ ಕೂಡ ಇದನ್ನ ಡಿವೈಡ್ ಮಾಡ್ತಾರೆ. 15% ಇದ್ದಿದ್ದು 10% ಕಡಿಮೆ ಮಾಡಿದ್ದಾರೆ. ತದನಂತರ ಫಾರೆಸ್ಟ್ ಏರಿಯಾ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು 10% ಇದ್ದು 10% ಇದ್ದು ಸೇಮ್ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇದು ನಮಗೆ ಆ್ಯಕ್ಚುಲ್ ಆಗಿ ಇಂಪಾರ್ಟೆಂಟ್ ಆಗುವಂಥದ್ದು. ಯಾಕೆ ಅಂತಂದರೆ ಮೊದಲು 15ನೇ ಒಂದು ಹಣಕಾಸು ಆಯೋಗ ಟ್ಯಾಕ್ಸ್ ಆ್ಯಂಡ್ ಫಿಸ್ಕಲ್ ಎಫರ್ಟ್ಸ್ ಅನ್ನುವಂಥ ಒಂದು ಹೊಸದಾದ ಕಾನ್ಸೆಪ್ಟನ್ನು ಕ್ರೈಟೀರಿಯಾನ ಇಂಟ್ರೊಡ್ಯೂಸ್ ಮಾಡಿತ್ತು. ಅದು ಅದಕ್ಕೆ 2.5% ನೀಡಿತ್ತು. ಆದರೆ ಈ ಒಂದು 16ನೇ ಹಣಕಾಸು ಆಯೋಗ ಏನಿದೆ ಇದು ಇದನ್ನು ಕನ್ಸಿಡರೇ ಮಾಡಿಲ್ಲ, ಇದನ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದೆ. ಅದಕ್ಕೆ ಬದಲಾಗಿ GDPಗೆ ಎಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದರ ಬೇಸಿಸ್ ಮೇಲೆ ಟ್ಯಾಕ್ಸನ್ನು ನಾವು ಕೊಡ್ತೀವಿ ಅಂತ. ಈ ರೀತಿಯಾಗಿ ಮಾಡಿದ್ದು ಇಟ್ ಈಸ್ ಅ ಗುಡ್ ಮೂವ್. ಏಕೆಂತಂದರೆ ಇದು ಒಳ್ಳೆಯದು.
ಏಕೆ ಈ ಹಿಂದೆ ಒಂದು ನಾವು ಏನಂತೀವಿ ಇದನ್ನು ನೋಡಿದ್ರೆ ಪ್ರಾಬ್ಲಮನ್ನು ನೋಡಿದ್ರೆ ಸದರನ್ ಸ್ಟೇಟ್ಸ್ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಎಲ್ಲ ರಾಜ್ಯಗಳು GDPಗೆ ದೇಶದ ಒಂದು GDPಗೆ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಕೂಡ ಅವರಿಗೆ ಬರ್ತಾ ಇದ್ದಂಥ ಹಣ ಕಡಿಮೆ ಇತ್ತು, ಅಥವಾ ಒಂದು ತೆರಿಗೆಯ ಹಣ ಏನಿದೆ, ಹಣ ಹಂಚಿಕೆ ಏನಿದೆ ಅದು ಕಡಿಮೆ ಆಗ್ತಾ ಇತ್ತು. ಬಟ್ ಈಗ ಏನಾಗುತ್ತೆ ಅಂತಾರೆ 10% ಆ ಒಂದು ರಾಜ್ಯ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ GDPಗೆ ಅನ್ನೋದ್ರ ಬೇಸಿಸ್ ಮೇಲೆ 10% ಕೊಡ್ತಾ ಇರುವಂಥ ಕಾರಣ ಏನಾಗುತ್ತೆ ಅಂತಂದರೆ ಕರ್ನಾಟಕಕ್ಕೆ ಇಟ್ ಇಸ್ ಗುಡ್. ಯಾಕೆಂತಂದರೆ ಬರ್ತಾ ಇರುವಂಥ ಹಣ ಹೆಚ್ಚಾಗುತ್ತೆ. ತಾನು ಸ್ಪೆಂಡ್ ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ ಈಗ GDPಗೆ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕಂದ್ರೆ ಡೆವಲಪ್ಮೆಂಟ್ ಸ್ಕೀಮ್ಸ್ಗಳನ್ನು ಹಾಕಿರಬೇಕು. ಇಲ್ಲ ಅಂತಂದರೆ ಬೇರೆ ಇವಾಗ ಯಾವುದೇ ಒಂದು ಕ್ಷೇತ್ರವನ್ನು, ಸರ್ವಿಸ್ ಸೆಕ್ಟರನ್ನು, IT ಸೆಕ್ಟರನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಅಲ್ಲಿ ಹಣವನ್ನು ವೆಚ್ಚ ಮಾಡಬೇಕಾಗಿರುತ್ತೆ. ಸೊ ಆ ಹಣ ವೆಚ್ಚದಿಂದ GDPಗೆ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಸೊ ಅದು ವಾಪಸ್ ಬರಬೇಕಲ್ವಾ. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಟ್ ಇಸ್ ಗುಡ್, ಕರ್ನಾಟಕಕ್ಕೆ ಅಲ್ಲಿ ಹೆಚ್ಚಿನದಾಗಿ ಪಾಲು ಸಿಗುತ್ತೆ ಅನ್ನುವಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ಇಟ್ ಈಸ್ ಅ ವೆರಿ ಗುಡ್ ಮೂವ್ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಪಿನಾಕಿನಿ ವಿವಾದ ಪರಿಹಾರಕ್ಕೆ ನ್ಯಾಯಾಧಿಕರಣ, ಪೆನ್ನಾರ್ಗೂ ವಾಟರ್ ಟ್ರಿಬ್ಯುನಲ್. ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ನಮಗೆ ಇದನ್ನ ಎರಡು ರೀತಿಯಾಗಿ ನೋಡಬೇಕು. ಒಂದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ದಕ್ಷಿಣ ಪಿನಾಕಿನಿ ಅಥವಾ ಪೆನ್ನಾರ್ ಅಂತ ಏನು ಕರಿತೀವಿ, ಈ ಒಂದು ನದಿ ಬಗ್ಗೆ ನಮಗೆ ಗೊತ್ತಿರಬೇಕು. ಇದು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಓಕೆನಾ. ಎಲ್ಲಿಂದ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ, ಎಷ್ಟು ಕಿಲೋಮೀಟರ್ ಹರಿಯುತ್ತೆ, ಯಾವ ಕಡೆಗೆ ಹರಿಯುತ್ತೆ, ಇದೆಲ್ಲ ನಮಗೆ ಬೇಕಾಗುತ್ತೆ. ನೆಕ್ಸ್ಟು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ವಾಟರ್ ಟ್ರೈಬ್ಯುನಲ್ಸ್ ಅಲ್ವಾ. ವಾಟರ್ ಟ್ರೈಬ್ಯುನಲ್ಸ್ ಈಗಾಗಲೇ ಕರ್ನಾಟಕದಲ್ಲಿ ಕೃಷ್ಣ ವಾಟರ್ ಟ್ರೈಬ್ಯುನಲ್ ಇದೆ, ಕಾವೇರಿ ವಾಟರ್ ಟ್ರೈಬ್ಯುನಲ್ ಇದೆ. ಸೊ ಇದರ ಜೊತೆಗೆ ಈಗ ನಮ್ಗೆ ಏನು ಸ್ಟಾರ್ಟ್ ಆಗಿದೆ ಅಂತಂದರೆ ಪಿನಾಕಿನ ವಾಟರ್ ಟ್ರೈಬ್ಯುನಲನ್ನು ಕೂಡ ನಾವು ಸ್ಟಾರ್ಟ್ ಮಾಡಬೇಕು ಅಂತ, ಇಲ್ಲಂದರೆ ವಾಟರ್ ಟ್ರೈಬ್ಯುನಲ್ನ ನಾವು ಜಲ ನ್ಯಾಯಾಧಿಕರಣ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಇಶ್ಯೂ ಏನು ಅಂತ ನಾವು ನೋಡಿದ್ರೆ, ಈ ಒಂದು ಪಿನಾಕಿನಿ ನದಿ ಹರಿಯುವಂಥದ್ದು ಕರ್ನಾಟಕ, ಆಂಧ್ರ ಪ್ರದೇಶ ಆ್ಯಂಡ್ ತಮಿಳುನಾಡಿನ ಗಡಿ ಭಾಗದಲ್ಲಿ, ಕೆಲವಷ್ಟು ಗಡಿ ಭಾಗದಲ್ಲಿ ಮಾತ್ರ ಇದು ಹರಿಯುತ್ತೆ. ಏನಾಗಿದೆ ಅಂದರೆ ಕರ್ನಾಟಕ ಸರ್ಕಾರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮನ್ನು ನಿರ್ಮಿಸಿದೆ ಮೊದಲನೇದಾಗಿ. ಆ್ಯಂಡ್ ಇದಾದಮೇಲೆ ಏನಾಯಿತು ಅಂತಂದರೆ ಇನ್ನೊಂದು ಕಡೆ ಪೆನ್ನಾರ್ ಏನಿದೆ, ಪೆನ್ನಾರ್ ನದಿಯಿಂದ ನೀರು ಹರಿಸುವ ಒಂದು ಕಾಮಗಾರಿಯನ್ನು ಕೂಡ ಕೈಗೊಳ್ಳಲಾಗಿದೆ. ಅಂದರೆ ಒಂದು ಇರಿಗೇಷನ್ಗಾಗಿ ಒಂದು ಪೆನ್ನಾರ್ ನದಿಯನ್ನು ಡೈವರ್ಟ್ ಕೂಡ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿತ್ತು. ಸೊ ಈ ಎರಡು ಒಂದು ಇಶ್ಯೂಗಳನ್ನು ಇಟ್ಕೊಂಡು ತಮಿಳುನಾಡು ಏನು ಹೇಳಿದೆ ಸುಪ್ರೀಂ ಕೋರ್ಟಲ್ಲಿ ಅಂತಂದರೆ, ಈ ರೀತಿಯಾದ ಅಣೆಕಟ್ಟನ್ನು ಕಟ್ಟಿರುವಂಥ ಕಾರಣ ಅಂದರೆ ಇದು ಏನಾಗುತ್ತೆ ಅಂತಂದರೆ, ಇದು ಮೇಲ್ದಂಡೆ ಭಾಗದಲ್ಲಿ ಈ ರೀತಿಯಾದ ಅಣೆಕಟ್ಟನ್ನು ಕಟ್ಟಿಬಿಟ್ರೆ ಕೆಳಗಡೆ ಇರುವಂಥ ರಾಜ್ಯಗಳಿಗೆ ನೀರು ಬರೋದಿಲ್ಲ. ಸೊ ಈ ಒಂದು ಅಣೆಕಟ್ಟಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರ ಜೊತೆಗೆ ಇರಿಗೇಷನ್ಗೆ, ವ್ಯವಸಾಯಕ್ಕೆ ಅನ್ನುವಂಥ ಒಂದು ದೃಷ್ಟಿಯಿಂದ ನೀರನ್ನು ಕೂಡ ಡೈವರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಮಾಡಿದಾಗ ನಮ್ಮ ಒಂದು ರೈಪೇರಿಯನ್ ಸ್ಟೇಟ್ಸ್ಗಳು ಏನಿರ್ತವೆ ಅಲ್ಲಿಗೆ ನೀರು ಹರಿಯೋದಿಲ್ಲ ಅನ್ನುವಂಥ ಒಂದು ವಿವಾದವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಸೊ ಅದೇ ಒಂದು ಆ ಒಂದು ಇಶ್ಯೂವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ನಿನ್ನೆ ಏನು ಹೇಳಿದೆ ಅಂತಂದರೆ, ಈ ಒಂದು ಪಿನಾಕಿನಿ ವಾಟರ್ ಟ್ರೈಬ್ಯುನಲ್ ಅಥವಾ ಪಿನಾಕಿನಿಯ ಜಲ ನ್ಯಾಯಾಧಿಕರಣವನ್ನು ನೀವು ಸ್ಥಾಪಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸೊ ಇಷ್ಟು ಆ್ಯಕ್ಚುಲ್ ಆಗಿ ನಡೀತಾ ಇರುವಂಥ ವಿಷಯ ಆಯಿತು. ಇನ್ನು ನಾನು ಇವಾಗ ಈ ಒಂದು ವಾಟರ್ ಟ್ರೈಬ್ಯುನಲ್ಸ್ ಬಗ್ಗೆ ಏನೂ ಡಿಸ್ಕಸ್ ಮಾಡಿಲ್ಲ. ನೀವೇನು ಮಾಡಿ ಅಂತಂದರೆ, ರಿವಿಷನ್ ಮಾಡುವಾಗ ಸ್ಟ್ಯಾಟಿಕ್ ಪಾರ್ಟಲ್ಲಿ ಹೋಗಿ ಯಾವ ವಾಟರ್ ಟ್ರೈಬ್ಯುನಲನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲಾಗಿದೆ ಆ್ಯಂಡ್ ಅವುಗಳ ತೀರ್ಪುಗಳು ಏನು ಅನ್ನುವಂಥದ್ದನ್ನ ನೀವು ಓದ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್ ನಾನು ಎಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಇದು ಸ್ಟ್ಯಾಟಿಕ್ ಪಾರ್ಟಲ್ಲಿ ನೀವು ಓದ್ಕೊಳ್ಳಿ, ಓಕೆನಾ. ಕೃಷ್ಣ ವಾಟರ್ ಟ್ರೈಬ್ಯುನಲ್ ಇರ್ಬೋದು, ಕಾವೇರಿ ವಾಟರ್ ಟ್ರೈಬ್ಯುನಲ್ ಇರ್ಬೋದು, ಬೇರೆ ಯಾವ್ಯಾವ ವಾಟರ್ ಟ್ರೈಬ್ಯುನಲ್ ಇದೆ ಕರ್ನಾಟಕದಲ್ಲಿ, ಎಲ್ಲ ವಾಟರ್ ಟ್ರೈಬ್ಯುನಲ್ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ರಿವೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಕೊಂಡು ಹೋಗೋಣ. ಅಂದರೆ ಪಿನಾಕಿನಿ ರಿವರ್ನ ಹುಟ್ಟೆಲ್ಲಿ ಮತ್ತು ಯಾವೆಲ್ಲಿ ಹರಿಯುತ್ತೆ ಇದನ್ನೆಲ್ಲ ನಾವು ನೋಡ್ಕೊಂಡು ಹೋಗೋಣ. ಮೊದಲಿಗೆ ದಕ್ಷಿಣ ಪಿನಾಕಿನಿ ಏನಿದೆ ಇದನ್ನು ನಾವು ಪೆನ್ನಾರ್ ರಿವರ್ ಅಂತ ಕೂಡ ಕರಿತೀವಿ. ದಕ್ಷಿಣ ಪಿನಾಕಿನಿ, ಪೆನ್ನಾರ್ ಇವೆಲ್ಲನೂ ಒಂದೇ ಹೆಸರೇ, ಅಂದರೆ ಒಂದೇ ನದಿಯ ಹೆಸರೇ ಆಗಿದೆ. ಇಟ್ ಈಸ್ ಅನ್ ಈಸ್ಟ್ ಫ್ಲೋಯಿಂಗ್ ರಿವರ್, ಪೂರ್ವಾಭಿಮುಖಿಯಾಗಿ ಹರಿಯುವಂಥ ನದಿಯಾಗಿದೆ. ಇದು ಹುಟ್ಟುವ ಸ್ಥಳ ಬಂದು ನಂದಿ ಹಿಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥ ನಂದಿ ಹಿಲ್ಸಲ್ಲಿ ಇದು ಹುಟ್ಟುತ್ತೆ. ತದನಂತರ ಯಾವ ರಾಜ್ಯಗಳಲ್ಲಿ ಇದು ಹರಿಯುತ್ತೆ ಅಂದರೆ ಕರ್ನಾಟಕ ಹರಿಯುತ್ತೆ, ಆಂಧ್ರ ಪ್ರದೇಶ, ತಮಿಳುನಾಡಲ್ಲೂ ಕೂಡ ಇದು ಹರಿಯುತ್ತೆ. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸಿಟಿಗಳು, ಮುಖ್ಯವಾದ ಸಿಟಿಗಳು ಯಾವುದ್ಯಾವುದು ಅಂದರೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಿಂದೂಪುರದಲ್ಲಿ ಇದು ಹರಿಯುತ್ತೆ ಅನ್ನುವಂಥದ್ದು. ತದನಂತರ ಏನು ಅಂದರೆ ಇಟ್ ಈಸ್ ಅ ಸೀಸನಲ್ ರಿವರ್. ಆಬ್ವಿಯಸ್ ಆಗಿ ಡೆಕ್ಕನ್ ರಿವರ್ಸ್ ಏನಿದೆ, ಡೆಕ್ಕನ್ ಪ್ಲಾಟೂ ಅಲ್ಲಿ ಯಾವುದೇ ಒಂದು ನದಿಗಳು ಹುಟ್ಟಿದ್ರು ಕೂಡ ಅವೆಲ್ಲ ಸೀಸನಲ್ ರಿವರ್ಸ್ ಆಗಿರ್ತವೆ. ತದನಂತರ ಇದರ ಒಂದು ಏನು ನೀರಿನ ಒಂದು ಉಪಯೋಗಗಳಿಂದ ಇರಿಗೇಷನ್ಗೆ ಬಳಸ್ತಾರೆ, ಕುಡಿಯೋ ನೀರಿಗೆ ಬಳಸ್ತಾರೆ.
ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಹೈಲಿ ಪೊಲ್ಯೂಟೆಡ್ ನಿಯರ್ ಬೆಂಗಳೂರು. ಆಬ್ವಿಯಸ್ ಆಗಿ ಬೆಂಗಳೂರು ಅಂತ ಅಂದರೆ ಇಲ್ಲಿ ಪೊಲ್ಯೂಷನ್ನೇ ಹೆಚ್ಚು. ಸೊ ಇಲ್ಲಿ ನೋಡಿದಾಗ ಬೆಂಗಳೂರಿನ ಹತ್ರ ಈ ಒಂದು ನದಿ ಹೆಚ್ಚಿನದಾಗಿ ಪೊಲ್ಯೂಟ್ ಆಗಿದೆ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಾವು ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ನದಿ ಹರಿಯುತ್ತೆ ಅನ್ನುವಂಥ ಕ್ವೆಶನ್ಗೆ ಈಗಾಗಲೇ ನಾವು ನೋಡಿದ್ವಿ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಈವನ್ ಕೋಲಾರಲ್ಲೂ ಕೂಡ ಇದು ಹರಿಯುತ್ತೆ. ಓಕೆನಾ, ಕೋಲಾರ ಬೆಂಗಳೂರಿನ ನಗರದಲ್ಲಿ ಹರಿಯುತ್ತೆ. ಬೆಂಗಳೂರು ಅಂತ ಬಂದಾಗೆ ಇಟ್ ಇಸ್ ಬೋತ್ ರೂರಲ್ ಆ್ಯಂಡ್ ಅರ್ಬನ್ ಎರಡೂ ಇನ್ಕ್ಲೂಡ್ ಆಗುತ್ತೆ. ಚಿಕ್ಕಬಳ್ಳಾಪುರ, ಕೋಲಾರ, ಹಿಂದೂಪುರ, ಆಂಧ್ರ ಪ್ರದೇಶಕ್ಕೆ ಹೋದರೆ ಹಿಂದೂಪುರ, ಆ್ಯಂಡ್ ಬಾರ್ಡರಲ್ಲಿ ತಮಿಳುನಾಡಿನ ಕೆಲವಷ್ಟು ಬಾರ್ಡರಲ್ಲಿ ಕೂಡ ಇದು ಸಾಗುವಂಥದ್ದು. ಕೊನೆಯಲ್ಲಿ ಇದು ರೀಚ್ ಆಗೋದು ಅಲ್ಲಿ ಬೇ ಆಫ್ ಬೆಂಗಾಲ್ ಅನ್ನ ಇದು ರೀಚ್ ಆಗುತ್ತೆ, ಅಂದರೆ ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತೆ ಅನ್ನುವಂಥದ್ದು. ಆ್ಯಂಡ್ ಇದರ ಉಪನದಿಗಳು ಟ್ರಿಬ್ಯೂಟರೀಸ್ ಯಾವ್ದು ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪಾಪಾಗ್ನಿ, ಇದರ ಮುಖ್ಯ ಉಪನದಿಗಳು ಬಂದು ಪಾಪಾಗ್ನಿ, ಚಿನ್ನಯ್ಯ ಅಂತ ಒಂದು ನದಿ ಇದೆ, ಅದು ಇವೆರಡೂ ಕೂಡ ಇದರ ಒಂದು ಉಪನದಿಗಳಾಗಿದೆ ಅನ್ನುವಂಥದ್ದು. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 112 ನಂಬರ್ ಅಲ್ಲ, ಭದ್ರತಾ ಕವಚ. ಇಲ್ಲಿ ನಮಗೆ ಏನು ಬೇಕು ಅಂತಂದರೆ, ಈಗಾಗಲೇ ನಾನು ಮೊದಲೇ ಹೇಳಿದ್ದೀನಿ, ಈ 112 ನಂಬರ್ ಏನಿದೆ ಇಟ್ ಇಸ್ ಅ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್. ಅಂದರೆ ಈಗ ಏನೇ ಪ್ರಾಬ್ಲಮ್ ಇದೆ ಅಂತಂದರೆ ನಿಮಗೆ ಆ 112ಗೆ ನೀವು ಕಾಲ್ ಮಾಡಿದ್ರೆ ಅವರು ಆ ಒಂದು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋತಾರೆ. ಈಗ ಹೇಗೆ US ಅಲ್ಲಿ 911 ಅಂತ ಕರೀತಾರೆ, ಆ ರೀತಿಯಾಗಿ ಇದು ಭಾರತದಲ್ಲಿ 112 ಆಗಿರುತ್ತೆ. ಇದು ನಮಗೆ ಬೇಕಾಗಿರೋದು. ಫಸ್ಟು 112 ಏನು ಸಿಂಗಲ್ ಪ್ಯಾನ್ ಇಂಡಿಯಾ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಆಗಿರುತ್ತೆ. ಇದನ್ನು ಸ್ಟಾರ್ಟ್ ಮಾಡೋದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಆಗಿ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಈಗಾಗಲೇ ಹೇಳೋ ಥರ ಪೊಲೀಸು, ಫೈರು, ಆ್ಯಂಬುಲೆನ್ಸ್ ಎಲ್ಲನೂ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ. ಅಂದರೆ ಈಗ ಮೊದಲೇನಾಗಿತ್ತು ಅಂದರೆ 100 ಪೊಲೀಸ್ಗೆ, 108 ಮೆಡಿಕಲ್ ಸರ್ವಿಸಸ್ಗೆ ಈ ರೀತಿಯಾಗಿ ಮಾಡಬೇಕಿತ್ತು. ಬಟ್ ಈಗ ಅದಕ್ಕೆ ಬದಲಾಗಿ 112ಗೆ ನಾವು ಕಾಲ್ ಮಾಡಿ ನಂಗೆ ಏನು ಆಗ್ತಾ ಇದೆ, ನಾವು ಯಾವ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಸಾಕು, ಅವರೇ ಅದನ್ನು ಕನೆಕ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕಳ್ತನ ಆಗಿ ನಾವೇನಾದ್ರು 112 ಕಾಲ್ ಮಾಡಿದ್ದೀವಿ ಅಂತಾರೆ, ಡೈರೆಕ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕನೆಕ್ಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳಿಸ್ತಾರೆ ನಮ್ಮ ಒಂದು ಲೊಕೇಶನ್ಗೆ. ಈ ರೀತಿಯಾಗಿ ಮಾಡುವಂಥದ್ದು. ಇದು ಮುಖ್ಯವಾಗಿ ಒನ್ ನೇಷನ್ ಒನ್ ಎಮರ್ಜೆನ್ಸಿ ನಂಬರ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಏನಿದೆ ಅದನ್ನು ಇಲ್ಲಿ ಇದು ಮಾಡಿರೋದು. ಫಾಸ್ಟರ್ ರೆಸ್ಪಾನ್ಸ್ ಟೈಮನ್ನು ತಂದಿದ್ದಾರೆ. ಇದರಿಂದ ಫಾಸ್ಟರ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಟೆಕ್ನಾಲಜಿ ಡ್ರಿವನ್ ಪೊಲೀಸಿಂಗ್ ಕೂಡ ಇಲ್ಲಿ ಆಗ್ತಾ ಇದೆ. ಮತ್ತು ವುಮೆನ್ ಮತ್ತು ವಲ್ನರಬಲ್ ಸೆಕ್ಷನ್ ಏನಿದ್ರೆ ಅವರ ಒಂದು ಸೇಫ್ಟಿಯನ್ನು ಕೂಡ ಇಲ್ಲಿ ಹೆಚ್ಚಿಸಿರೋದು ನಾವು ನೋಡ್ಬೋದು. ಈ ಒಂದು ವಿಷಯದಲ್ಲಿ ನಾವು ನೋಡಿದಾಗ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಸುಮಾರು 2022ರಿಂದ 2025ರವರೆಗೆ ಈ ಒಂದು ಟೈಮಲ್ಲಿ ಕರ್ನಾಟಕ ಈ ಒಂದು ಯೋಜನೆಯ ಅಡಿಯಲ್ಲಿ ಹಲವಷ್ಟು ಮುನ್ನಡೆಯನ್ನು ಸಾಗಿಸಿದೆ ಅನ್ನುವಂಥದ್ದು. ಓಕೆನಾ, ಈ ಒಂದು ಏನು 112 ನಂಬರ್ ಏನಿದೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು ನಿರ್ಭಯ ಫಂಡ್ಸ್ ಅಂತ ಏನು ಕರಿತೀವಿ, ಆ ಒಂದು ಯೋಜನೆ ಅಡಿಯಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು. ಈ ನಿರ್ಭಯ ಫಂಡ್ಸ್ ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನನ್ನು ನೋಡೋಣ ಮುಂದೆ. ಮೊದಲು ಕರ್ನಾಟಕದಲ್ಲಿ ಏನು ಮಾಡಿದ್ರು ಅಂದರೆ ಕೇವಲ ಜಸ್ಟ್ 112 ಕಾಲ್ ಮಾತ್ರ ಕೊಟ್ಟಿದ್ರು. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ ಡ್ಯಾಶ್ ಕ್ಯಾಮ್ಗಳನ್ನು ಹಾಕೋದಿರ್ಬೋದು, ಇಲ್ಲ ಬಾಡಿ ಕ್ಯಾಮ್ಗಳನ್ನು ಹಾಕೊಳ್ಳೋದಿರ್ಬೋದು. ಮತ್ತು ನಾವು ನೋಡಿದ್ರೆ ಈಗ ಕೆಲವಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಬೂತ್ ಥರ ಇಟ್ಟಿದ್ದಾರೆ. 112 ಬೂತ್, ಎಮರ್ಜೆನ್ಸಿ ಸೇವೆಗಳಿಗಾಗಿ ಸಂಪರ್ಕಿಸಿ ಅಂತ ಅಂದ್ಬಿಟ್ಟು, ತುರ್ತು ಸಂದರ್ಭಗಳಲ್ಲಿ ಸಂಪರ್ಕಿಸಿ ಅಂತ ಒಂದು ಬಟನ್, ಪ್ಯಾನಿಕ್ ಬಟನನ್ನು, ಅಲ್ಲಿ ಕ್ಯಾಮರಾನ ಕೂಡ ಅಳವಡಿಸಿದ್ದಾರೆ. ಈ ರೀತಿಯಾಗಿ ಎಲ್ಲ ಮಾಡಿರುವಂಥದ್ದು. ಸೊ ಕರ್ನಾಟಕದಲ್ಲಿ ಇದೆಲ್ಲ ಮೊದಲನೇದಾಗಿ ಮಾಡಿದ್ದಾರೆ. ಅಂದರೆ ಏನು ತಂತ್ರಜ್ಞಾನಗಳೇನಿದೆ ಇದನ್ನು ಚೆನ್ನಾಗಿ ಬಳಸಿದ್ದಾರೆ ಕರ್ನಾಟಕದಲ್ಲಿ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಈಗಾಗಲೇ ಹೇಳೋ ಹತ್ರ ಬಾಡಿ ಒಂದು ಕ್ಯಾಮ್ರಾಗಳನ್ನು ನೀಡಿರುವಂಥದ್ದು. ಇದರಿಂದ ಏನಾಗುತ್ತೆ, ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ, ಯಾವುದೇ ರೀತಿಯಾಗಿ ಅಲ್ಲಿ ಪ್ರಾಬ್ಲಮ್ಗಳಿರೋದಿಲ್ಲ ಅನ್ನುವಂಥದ್ದು. ಮತ್ತು GPS ಲೊಕೇಶನ್ಗಳನ್ನು ಎನೇಬಲ್ ಮಾಡುವುದು. ಮತ್ತು ಇವಾಗ ನಾವು ಕಾಲ್ ಮಾಡಿದ್ದೀವಿ 112ಗೆ, ಪೊಲೀಸರು ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ ಅಂತೆಲ್ಲ ಆಗೋದೇ ಇಲ್ಲ. 112 ಕಾಲ್ ಮಾಡಿದ ತಕ್ಷಣ ನಮ್ಮ ಫೋನ್ ನಂಬರ್ ಏನಿರುತ್ತೆ, ನಮ್ಮ ಫೋನ್ ನಂಬರ್ಗೆ ಯಾವ ಒಂದು ನಿಯರೆಸ್ಟ್, ಈಗ ಪೊಲೀಸರು ಬೇಕು ನಮಗೆ ಅಂತಾನೆ ನಿಯರೆಸ್ಟ್ ಪೊಲೀಸರು ಎಲ್ಲಿದ್ದಾರೆ, ಎಷ್ಟು ನಿಮಿಷದಲ್ಲಿ ಬರ್ತಾರೆ, ಅದೆಲ್ಲನೂ ಡೀಟೇಲ್ಸ್ ನಮ್ಮ ಫೋನಲ್ಲಿ ಬರುತ್ತೆ. ಓಕೆನಾ, ಒಂದು ಅಟ್ ದ ಸೇಮ್ ಟೈಮ್ ನಮ್ಮ ಫೋನ್ ನಂಬರ್ನ ಪೊಲೀಸವ್ರಿಗೆ ಕೊಟ್ಟಿರ್ತಾರೆ, ಬಟ್ ನಮ್ಮ ಆ್ಯಕ್ಚುಯಲ್ ಫೋನ್ ನಂಬರನ್ನು ಕೊಟ್ಟಿರೋದಿಲ್ಲ. ಅಲ್ಲಿ ಬದಲಿಗೆ ಆ ಫೋನ್ ನಂಬರನ್ನ ಮಾಸ್ಕ್ ಮಾಡಿರ್ತಾರೆ, ಬಟ್ ನಮ್ಮನ್ನ ಡೈರೆಕ್ಟಾಗಿ ಪೊಲೀಸರ ಜೊತೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಎಫೆಕ್ಟ್ಸ್ಗಳು ಇರೋದಿಲ್ಲ ಇಲ್ಲಿ. ಸೊ ಅದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ 112 ನೋಡಿದಾಗ ನಾವು ಕರ್ನಾಟಕದಲ್ಲಿ ಬಹಳ ಎಫೆಕ್ಟಿವ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಆಗುತ್ತೆ. ಸೊ ಇದು ನಮಗೆ ಗವರ್ನೆನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಟೆಕ್ನಾಲಜಿನ ಯಾವ ರೀತಿಯಾಗಿ ಬಳಸ್ತಾ ಇದ್ದಾರೆ ಅನ್ನುವಂಥ ಒಂದು ಎಕ್ಸಾಂಪಲನ್ನು ಕೊಡುವಾಗ ನಾವು ಅಲ್ಲಿ ಕೂಡ ಇದನ್ನ ಬಳಸ್ಬೋದು. ಈಗ ನಾವು ನಿರ್ಭಯ ಫಂಡ್ಸ್ ಬಗ್ಗೆ ಕೆಲವಷ್ಟು ಇನ್ಫಾರ್ಮೇಷನನ್ನು ನೋಡೋಣ. ಈ ನಿರ್ಭಯ ಫಂಡ್ ಸ್ಕೀಮ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾವಾಗ, 2013ರಲ್ಲಿ. ಏನು 2012ರಲ್ಲಿ ಡೆಲ್ಲಿ ಗ್ಯಾಂಗ್ ರೇಪ್ ಕೇಸ್ ಆಗಿತ್ತು, ಅದಾದ ನಂತರ
ಈ ಒಂದು ಫಂಡನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅಂತ ಬಂದಾಗ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ. ಅದು ಕೂಡ ನಮ್ಗೆ ಇಂಪಾರ್ಟೆಂಟು. ಇಟ್ ಇಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಅಂದರೆ ಕಂಪ್ಲೀಟ್ ಏನೇ ಬಂದ್ರೂ ಕೂಡ ಇದಕ್ಕೆ ಇದರ ಹಣಕಾಸು ಅಥವಾ ಬಜೆಟನ್ನು ನೋಡ್ಕೊಳ್ಳೋದು ಕೇಂದ್ರ ಸರ್ಕಾರ. ರಾಜ್ಯಗಳಿಗೆ ಯಾವುದೇ ಒಂದು ಪಾಲುಗಳು, ಅಂದರೆ ರಾಜ್ಯ ಏನೇ ರೀತಿಯಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವ ಅಗತ್ಯ ಇರೋದಿಲ್ಲ. ತದನಂತರ ಇದು ಯಾರ ಒಂದು ಇನಿಷಿಯೇಟಿವ್ ಅಂತಂದರೆ ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ, ಮಕ್ಕಳ ಮತ್ತು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಒಂದು ಸಚಿವಾಲಯ ಏನಿದೆ, ಆ ಒಂದು ಸಚಿವಾಲಯದ ಅಡಿಯಲ್ಲಿ ಈ ನಿರ್ಭಯ ಫಂಡ್ಸನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಮತ್ತು ಇದು ನಾನ್ ಲ್ಯಾಪ್ಸಬಲ್ ಫಂಡ್ ಅಂತಂದರೆ ಏನು ಲ್ಯಾಪ್ಸಬಲ್ ನಾನ್ ಲ್ಯಾಪ್ಸಬಲ್ ಅಂತಂದರೆ, ಈಗ ಫೈನಾನ್ಷಿಯಲ್ ಇಯರ್ 26-27 ಫೈನಾನ್ಷಿಯಲ್ ಇಯರ್ ಕರೆಕ್ಟ್ ಅಲ್ವಾ? ಇವಾಗ 25 to 26 ಇದು ಏನು ಏಪ್ರಿಲ್ 25 to ಮಾರ್ಚ್ 2026ವರೆಗೂ ಒಂದು ಫೈನಾನ್ಷಿಯಲ್ ಇಯರು. ನೆಕ್ಸ್ಟ್ ಏಪ್ರಿಲ್ 2026ಇಂದ ಮಾರ್ಚ್ 27ವರೆಗೂ ಒಂದು ಫೈನಾನ್ಷಿಯಲ್ ಇಯರ್. ಈಗೇನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ, ಕೆಲವಷ್ಟು ಫಂಡ್ಗಳನ್ನು ಕೊಟ್ಟಿರ್ತಾರೆ. ಈಗ ಒಂದು ವರ್ಷಕ್ಕೆ ಬಜೆಟ್ ಮೊನ್ನೆ ರಿಲೀಸ್ ಆಯಿತು. ಆ ಬಜೆಟಲ್ಲಿ ಪ್ರತಿಯೊಂದು ಸಚಿವಾಲಯಕ್ಕೂ ಇಂತಿಷ್ಟು, ಪ್ರತಿಯೊಂದು ಸ್ಕೀಮ್ಗೆ ಇಂತಿಷ್ಟು ಅಂತ ಅಂದ್ಬಿಟ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ. ಏನಾಗುತ್ತೆ ಅಂದರೆ, ಕೆಲವಷ್ಟು ಸ್ಕೀಮ್ಗಳಲ್ಲಿ ಈ ವರ್ಷದೊಳಗಡೆ, ಈಗ ಫಾರ್ ಎಕ್ಸಾಂಪಲ್ 100 ಕೋಟಿ ಯಾವುದೋ ಒಂದು ಸ್ಕೀಮ್ಗೆ 100 ಕೋಟಿ ಕೊಟ್ಟಿದ್ದಾರೆ ಅಂತಂದರೆ, ಆ 100 ಕೋಟಿಯನ್ನು ಒಂದು ವರ್ಷದಲ್ಲಿ ಅವರು ಖರ್ಚು ಮಾಡಬೇಕು. ಓಕೆನಾ? ಖರ್ಚು ಮಾಡಿಲ್ಲ ಅಂತಾರೆ, ಅದು ವಾಪಸ್ಸು ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಡುತ್ತೆ. ಅಂದರೆ ಅವರನ್ನು ಮತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ಕೆಲವಷ್ಟು ಫಂಡ್ಸ್ಗಳನ್ನು ಏನು ಮಾಡ್ತಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಿರ್ಭಯ ಫಂಡ್ಸನ್ನು ತೊಗೊಂಡ್ರೆ, ಈಗ ಅದಕ್ಕೆ ಒಂದು 200 ಕೋಟಿ ಕೊಟ್ಟಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಜಸ್ಟ್ ಇದು ಅಸಂಪ್ಷನ್ ಅಷ್ಟೇ. ಕೊಟ್ಟಿದ್ದಾರೆ ಅಂತಂದರೆ ಆ ಒಂದು 200 ಕೋಟಿ ಒಂದು ವರ್ಷದಲ್ಲಿ ಖರ್ಚಾಗಿಲ್ಲ, ಕೇವಲ 100 ಕೋಟಿ ಖರ್ಚಾಗಿದೆ ಅಂತ ಇಟ್ಕೊಳ್ಳಿ. ಇನ್ನು 100 ಕೋಟಿ ಇಲ್ಲಿ ಬಾಕಿ ಇದೆ. ಈ 100 ಕೋಟಿಯನ್ನು ನೆಕ್ಸ್ಟ್ ಇಯರ್ಗೆ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಓಕೆನಾ? ಈ ಕ್ಯಾರಿ ಫಾರ್ವರ್ಡ್ ಮಾಡುವಂಥದ್ದನ್ನ ನಾವು ನಾನ್ ಲ್ಯಾಪ್ಸಬಲ್ ಕಾರ್ಪಸ್ ಫಂಡ್ ಅಂತ ಕರಿತೀವಿ. ಓಕೆ, ಈ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸೊ ಇದು ನಿರ್ಭಯ ಫಂಡ್ ಏನಿದೆ, ಇಟ್ ಇಸ್ ಅ ನಾನ್ ಲ್ಯಾಪ್ಸಬಲ್ ಕಾರ್ಪಸ್ ಫಂಡ್ ಆಗಿರುತ್ತೆ. ಮುಖ್ಯವಾಗಿ ಇದು ವಿಮೆನ್ ಸೇಫ್ಟಿ, ಮಹಿಳೆಯರ ಒಂದು ಸೇಫ್ಟಿ ಮತ್ತು ಸುರಕ್ಷತೆಗಾಗಿ ಏನೇ ಒಂದು ಯೋಜನೆಗಳನ್ನು ಇಲ್ಲ ಏನೇ ಒಂದು ಉಪಕರಣಗಳನ್ನು ನೀವು ಬಳಸ್ತೀರಾ ಅಂತಲೇ ಅವುಗಳಿಗೆ ಈ ಒಂದು ಹಣವನ್ನು ಬಳಸ್ಕೋಬೋದಾಗುತ್ತೆ. ಓಕೆನಾ? ಇಷ್ಟು ನಮಗೆ ಬೇಕಾಗಿರುವಂಥದ್ದು ನಿರ್ಭಯ ಫಂಡ್ಸ್ ಬಗ್ಗೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.